ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸೀಸನ್ 2ರ ಹೊಸ ಎಪಿಸೋಡ್. ಇವತ್ತು ನಮ್ಮ ಜೊತೆ ಇದ್ದಾರೆ ಸೈಯದ್ ಅರ್ಷದ್ ಅವರು. ಫಸ್ಟ್ ಸೀಸನ್ನ ಪಾಡ್ಕಾಸ್ಟ್ಗಳನ್ನ ನೋಡಿದ್ರೆ ಒಂದಿಷ್ಟು ಜನ ಫೈಟರ್ಸ್ಗಳದ್ದು ಅಲ್ಲಿ ಹಾಕಿದ್ದೆ. ಅದೇ ಥರ ಇವತ್ತು ಮತ್ತವರು ಹೊಸ ಅತಿಥಿ, ಈ ಸೀಸನ್ನ ಮೊದಲ ಅತಿಥಿ. ವೆಲ್ಕಮ್ ಯು ಸರ್ ನಮ್ಮ ಚಾನಲ್ಗೆ. 2ನೇ ಸೀಸನ್ದ ಫಸ್ಟ್ ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ನಿಮಗೂ ಕೂಡ ಥ್ಯಾಂಕ್ಸ್ ವಿತ್ ಅಂಕಲ್ ಕುಟುಂಬಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಸರ್ ನಮಸ್ಕಾರ, ನನ್ನ ಹೆಸರು ಸೈಯದ್ ಅರ್ಷದಿಂದ. ಇವ್ರ ಬಗ್ಗೆ ಹೇಳಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನನಗೆ, ಬಿಕಾಸ್ ಇವ್ರು ಕೂಡ ಒಬ್ಬ ಕೋಚ್ ಆಗೋಕ್ಕಿಂತ ಮುಂಚೆ ಒಬ್ಬ ಪ್ಲೇಯರ್ ಆಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವರು ಕೂಡ ವರ್ಲ್ಡ್ ಚಾಂಪಿಯನ್, ಎಮ್ ಎಮ್ ಎ ಕೂಡ ಆಡಿದ್ದಾರೆ. BJJ ಮೊಯ್ತನ ವರ್ಲ್ಡ್ ಚಾಂಪಿಯನ್, ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ, ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಆ ಸಾಧನೆ ಕಥೆಗಳು, ಆ ಸಾಧನೆಯ ದಿನಗಳು ಯಾವ ತರ ಇತ್ತು ಅಂತ ನಾವು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸರ್, ನೀವು ಈ ಫೀಲ್ಡ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಇದ್ಬಿಟ್ಟು ಬೇರೆ ಗೇಮ್ಸ್ಗಳಿತ್ತು, ಕ್ರಿಕೆಟ್ ಇತ್ತು, ಹಾಕಿ ಇತ್ತು, ಆಡ್ಬೋದಿತ್ತು. ಬಿಕಾಸ್ ಫೈಟಿಂಗ್ ಫೀಲ್ಡ್ನ ನೀವು ಯಾಕೆ ಚೂಸ್ ಮಾಡ್ಕೊಂಡ್ರಿ ಸರ್? ಸರ್, ಇದಕ್ಕಿಂತ ಮುಂಚೆ ನಾನು ಫಸ್ಟ್ ಆಡ್ತಾ ಇದ್ದಿದ್ದು ಕ್ರಿಕೆಟ್. ನಾನು ಚಿಕ್ಕ ವಯಸ್ಸಿಂದ ಆಡ್ತಾ ಇದ್ದೆ. ತುಂಬಾ ಇಂಟ್ರೆಸ್ಟ್, ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಮತ್ತೆ ನಮ್ಮ ಅಪ್ಪನೂ ಕ್ರಿಕೆಟ್ ಪ್ಲೇಯರ್ ಮಾಡ್ಲೇಬೇಕು, ನಿನ್ಗೆ ಏನಾದ್ರೂ ಆಗ್ಲಿ ಕ್ರಿಕೆಟ್ ಪ್ಲೇಯರ್ ಮಾಡ್ಲೇಬೇಕಂತ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದು ನನಗೆ. ಅದನ್ನು ಆಡಿದೆ. ನಾನು ಶ್ರೀಲಂಕಾಗೆ ಹೋದೆ, ಅಂಡರ್-17 ಆಡಿದೆ. ಇಂಡಿಯಾ ಜರ್ಸಿ ಹಾಕೊಂಡು ಫಸ್ಟ್ ನಾನು ಕ್ರಿಕೆಟ್ ಆಡಿದ್ದು. ಆಮೇಲೆ ನಾನು ಬಾಕ್ಸಿಂಗ್ ಆಡಿದ್ದು, ಕಿಕ್ ಬಾಕ್ಸಿಂಗು. ಫಸ್ಟ್ ನಾನು ಇಂಡಿಯಾ ಜರ್ಸಿಯಲ್ಲಿ ಆಡಿದ್ದು ಕ್ರಿಕೆಟ್ ಅಂಡರ್-17 ಶ್ರೀಲಂಕಾಲಿ. ಆ ಕ್ರಿಕೆಟ್ ಸೆಲೆಕ್ಷನ್ ಹೋದೆ, ಅಲ್ಲಿ ಏನೇನೋ ಆಯ್ತು, ಅದಾಗಿಲ್ಲ. ನನ್ನ ಮೇನ್ ಏಮ್ ಇದ್ದಿದ್ದು ಯಾವ್ದನ್ನೇ ಸ್ಪೋರ್ಟ್ ಆಗಲಿ. ನಾನು ವಾಲಿಬಾಲ್ ಆಡಿದ್ದೀನಿ, ಬಾಸ್ಕೆಟ್ಬಾಲ್ ಆಡಿದ್ದೀನಿ, ಶಾರ್ಟ್ ಪುಟ್ ಆಡಿದ್ದೀನಿ. ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಹೋಗುತ್ತೆ, ಅಷ್ಟು ಯಾರು ರೆಕಗ್ನೈಸ್ ಮಾಡಲ್ಲ. ಆಮೇಲೆ ನಮ್ಮ ಅಣ್ಣ ಬಂದ್ಬಿಟ್ಟು ಅವಾಗ ನಾನು ಕ್ರಿಕೆಟ್ ಆಡ್ತಾ ಇದ್ದಲ್ಲ, ಅವಾಗ ನಮ್ಮ ಕೋಚ್ ಇದಾರಲ್ಲ ಮದನ್ ಗೌಡ ಅಂತ, ಅವ್ರು ಅವಾಗ ಬಾಕ್ಸಿಂಗ್ ಮಾಡ್ತಾ ಇದ್ರು. ಅವ್ರು ಅವಾಗ ಫಸ್ಟ್ ನ್ಯಾಷನಲ್ಸ್ ಗೆದ್ಬಿಟ್ಟು ಬಂದ್ರು. ನಮ್ಮ ಅಣ್ಣ ಫುಲ್ ಕ್ಲೋಸ್ ಫ್ರೆಂಡ್ ಅವರು ನಮ್ಗೆ ಅಣ್ಣ ತರಾನೇ. ನಾವ್ ಚಿಕ್ಕ ವಯಸ್ಸಿಂದ ಬೆಳೆದಿರೋದು, ಒಂದೇ ಸ್ಕೂಲ್ ಓದಿರೋದು. ನಮ್ ಸೀನಿಯರ್ ಅವರು. ನಾನ್ 7th ಅಲ್ಲಿದ್ದ, ಅವ್ರು 10th ಅಲ್ಲಿದ್ರು. ಅವ್ರ ಅಣ್ಣ ತರ ಅಲ್ಲ, ಅಣ್ಣನೇ ಅವರು. ಯಾರೇನಾದ್ರು ಅಲ್ಲಿ ಅವ್ರ ಒಂದ್ ಮಾತು ಹೇಳ್ಬಿಟ್ರೆ ಅವ್ರ ಅಣ್ಣನೇ. ಅವ್ರಿಗೆ ನೋಡಿ ನಾನ್ ಸೇರ್ಕೊಂಡೆ. ಮತ್ತೆ ನಂದು ಓದ್ತಾ ಇರ್ಲಿಲ್ಲ ನಾನು, ಕ್ರಿಕೆಟ್ ಆಡೋದು ಸ್ಕೂಲಲ್ಲಿಂದ ತುಂಬಾ ಸಪೋರ್ಟ್ ನನಗೆ. ಇವಾಗ ಕ್ಲಾಸಸ್ ನಾನು ಒಂದ್ ವರ್ಷದಲ್ಲಿ 10th ಕ್ಲಾಸಸ್ ಅಲ್ಲಿ ಅರ್ಧ ವರ್ಷ ಹೋಗೇ ಇಲ್ಲ. ಅರ್ಧ ವರ್ಷ ಬರೀ ಮ್ಯಾಚಸ್ ಆಡಿರೋದು ನಾನು ಸ್ಕೂಲ್ಗೋಸ್ಕರ. ಅದಕ್ಕೆ ನನಗೆ ಟೀಚರ್ಸ್ ಸಪೋರ್ಟ್, ಪ್ರಿನ್ಸಿಪಲ್ ಸಪೋರ್ಟ್, ಫುಲ್ ಸ್ಕೂಲ್ ಸಪೋರ್ಟ್ ನನಗೆ, ಸ್ಟೂಡೆಂಟ್ಸ್ ಆಗ್ಲಿ ಎಲ್ಲ ಆಗ್ಲಿ. ಅದಾದ್ಮೇಲೆ ಹಂಗೆ ನೋಡ್ತಾ ನೋಡ್ತಾ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು. ಕಿಕ್ ಬಾಕ್ಸಿಂಗ್, ಮೊಯ್ತಾಯ್ ಇವಾಗ ಇವ್ರು ಮಾಡಿದಾರಲ್ಲ, ಅವಾಗ ಇವಾಗೆ ಅಷ್ಟು ಇಲ್ಲ ಅದು. ಇವಾಗ ಮೊಯ್ತಾ ಆಡಿದಾರೆ. ಮೊಯ್ತಾ ಅಂದ್ರೆ ಏನು ಅಂತಾರೆ, ಜಗಳ ಆಡೋದ ಅಂತಾರೆ. ಜಗಳ ಆಡೋದ್ ಬೇರೆದು, ರಿಂಗಲ್ ಆಡೋದ್ ಬೇರೆದು. ಅದೇನದು ಸುಮ್ನೆ ಹೊಡಿಯೋದ್ ಬರೋದು. ಅದ್ರಲ್ಲಿ ಇವಾಗ ಗೆತ್ಕೊಂಡ್ ಬಂದ್ರು ನಾವು ಸ್ಟೇಟ್ ಆಡಿದೀವಿ, ಸ್ಟೇಟ್ ಗೆದ್ದಿದೀವಿ, ನ್ಯಾಷನಲ್ ಗೆದ್ದಿದೀವಿ, ವರ್ಲ್ಡ್ ಚಾಂಪಿಯನ್ಶಿಪ್ ತನಕ ಗೆದ್ದಿದೀವಿ. ಬರೀ ಆ ದಿವಸ ಮಾತ್ರ ಮರ್ಯಾದೆ ಇರುತ್ತೆ ಎಲ್ಲ. ಅದು ಏನಕ್ಕಂದ್ರೆ ಅದು ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ, ನಿಮ್ ಕಸಿನ್ಸ್ ಚೆನ್ನಾಗಿದ್ರೆ, ನಿಮ್ ಫ್ರೆಂಡ್ಸ್ ಏನಾದ್ರು ಆತರ ಇದ್ರೆ ಅವಾಗ ಇರ್ತಾರೆ. ಅದಾದ್ಮೇಲೆ ಯಾರು ಬರಲ್ಲ. 1-2 months 3 months ಆದ್ಮೇಲೆ ಯಾರು ಗುರ್ತಿರ್ಸಲ್ಲ. ಈಗ ಬೇರೆ ಸ್ಪೋರ್ಟ್ಸ್ಗೆ ನೋಡಿ ನೀವು, ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಆಡಿದೀವಿ ಇದ್ರಲ್ಲಿ, ಮೊಯ್ತಾಯಲ್ಲಿ. ಅದೇ ನೀವು ಕ್ರಿಕೆಟ್ ಸ್ಟೇಟ್ ಆಡಿ, ರಂಜಿ ಟ್ರೋಫಿ ಆಡಿ, ನಿಮ್ಗೆ ಗೌರ್ಮೆಂಟ್ ಜಾಬ್ ಇದೆ. ಇದೆ ಅಲ್ಲ? ಇದೆ. ನಮ್ಗೆಲ್ಲಿದೆ ಸರ್? ಇದು ತುಂಬಾ ಕಷ್ಟ ಗೇಮ್ ಇದು. ಏನಕ್ಕಂದ್ರೆ ನೀವು ಫೈಟಿಂಗ್ ಮುಂಚೆ ಸೈನ್ ಮಾಡ್ಬೇಕು, ಏನಾದ್ರು ಆದ್ರೆ ನಮ್ ಜವಾಬ್ದಾರಿ ಅಂತ ಕೋಚ್ ಒಪ್ಕೊಂತಾರೆ. ಆತರ ಎಲ್ಲ ತುಂಬಾ ಡೇಂಜರ್ ಗೇಮ್. ಡೆಡ್ಲಿಯೆಸ್ಟ್ ಗೇಮ್ ಅಂತ. ಡೆಡ್ಲಿಯೆಸ್ಟ್ ಗೇಮ್. ಆದ್ರೆ ನಮ್ ಸರ್ಕಾರದಿಂದ ನಮ್ಗೆ ಏನಿಲ್ಲ. ಏನು ಯಾವ ಗೇಮ್ ಅದು? ಕರಾಟೆನಾ ಅಂತಾರೆ. ಕರಾಟೆನಾ? ಅದೆಲ್ಲ ಮಾಡಿದೀವಿ ಬಿಡು ಅಂತ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು MLA ಎಲೆಕ್ಷನ್ ಆಗಿದ್ರೆ, ಒಂದು CM ಎಲೆಕ್ಷನ್ ಆದ್ರೆ, ಯಾವ್ದಾದ್ರು ಎಲೆಕ್ಷನ್ ಆದ್ರೆ, ಒಂದು ಪೊಲಿಟಿಷಿಯನ್ 90% ಅವನು ಕ್ರಿಕೆಟ್ಗೆನೆ ಸ್ಪಾನ್ಸರ್ ಮಾಡೋದು. ಎಷ್ಟು ಟೂರ್ನಮೆಂಟ್ ನಡೆಯುತ್ತೆ, ಕರೆಕ್ಟ್, ಬರ್ರಿ ಕ್ರಿಕೆಟ್ಗೆನೆ ಸ್ಪಾನ್ಸರ್ ಮಾಡೋದು.
ಮೊಯ್ತೆಗೆ ಸ್ಪಾನ್ಸರ್ಶಿಪ್ಗೆ ಹೋದ್ರೆ ಏನ್ ಮೊಯ್ತೆ ಯಾರು ಬರಲ್ಲ ಹೋಗಿ ಅಂತಾರೆ. ಸರ್ ನೀವ್ ಮಾಡಿ, ನಾವ್ ಕರ್ಕೊಂಡ್ ಬಂದು ಆಡಿಸ್ತೀವಿ. ಎಷ್ಟ್ ಜನ ಬೇಕು? ಕ್ರಿಕೆಟ್ ಅಲ್ಲಿ 11 ಜನ ಅಷ್ಟೇ ಆಡೋದು. ಇಲ್ಲಿ ಒಂದ್ ಫೈಟ್ ನಡೆದ್ರೆ 500 ಜನ ಆಡ್ತಾರೆ. ನಾವು 500 ಜನ ಕರ್ಕೊಂಡ್ ಬರ್ತೀವಿ. ಅಲ್ಲೂ ನಿಮ್ ಪ್ರಮೋಷನ್ ಆಗತ್ತಾನೆ. ನೀವ್ ಬರ್ತೀರಾ, ರಿಬನ್ ಕಟ್ ಮಾಡ್ತೀರಾ, ಹೋಗ್ತೀರಾ. ಅದ್ ಎಲೆಕ್ಷನ್ ಟೈಮಲ್ಲಿ ಮಾಡೋದು ನೀವು, ಬೇರೆ ಟೈಮಲ್ಲಿ ಮಾಡಲ್ಲ ಅಲ್ಲ. ಇದಕ್ಕೂ ಸಪೋರ್ಟ್ ಮಾಡಿ ಅಷ್ಟೇ. ಎಲ್ಲಾ ಗೇಮ್ ಅಲ್ಲ ಸರ್. ಈಗ ಸ್ವಲ್ಪ ಜನ ವರ್ಲ್ಡ್ ಚಾಂಪಿಯನ್ಶಿಪ್ ಕಬಡ್ಡಿಯಲ್ಲಿ ಆಡಿದ್ದಾರೆ, ಶಾರ್ಟ್ ಪುಟ್ ಅಲ್ಲಿ ಆಡಿದ್ದಾರೆ, ಖೋಖೋ ಅಲ್ಲಿ ಆಡಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಯಾರಾದ್ರೂ ಗೊತ್ತಾ ಅವ್ರಿಗೆ? ಸ್ವಲ್ಪ ಜನ ಇವಾಗ ಖೋಖೋ ಆಡಿರೋದು ನನ್ನ ಫ್ರೆಂಡು, ಅವನು ನ್ಯಾಷನಲ್ ಲೆವೆಲ್ ಖೋಖೋ ಪ್ಲೇಯರ್. ಅವನು ಆಟೋ ಓಡಿಸ್ತಾ ಇದ್ದಾನೆ. 3 ತಿಂಗಳು ಓಡಾಡ್ದ, ಏನೊಂದ್ ಜಾಬ್ ಸಿಗತ್ತಾ ಸಿಗತ್ತಾ ಅಂತ. ಸಿಗ್ಲಿಲ್ಲ. ಅದೇ ಕ್ರಿಕೆಟ್ ಆಡ್ತಾ ಇದ್ದಿದ್ರೆ ನ್ಯಾಷನಲ್ಸ್, ಮನೆಗೆ ಹುಡ್ಕೊಂಡ್ ಬಂದ್ ಕೊಡ್ತಾ ಇದ್ರಿ ವಿತ್ ಸ್ಪಾನ್ಸರ್ಶಿಪ್. ಈಗ ಆಟೋ ಓಡಿಸ್ತಾ ಇದ್ದಾನ ಅವನು. ಆತರ ಎಷ್ಟ್ ಜನ ಇರ್ಬೋದು, ನಿಮ್ ಫ್ರೆಂಡ್ಸ್ ಇರ್ತಾರೆ. ನೀವು ಯಾವ್ದೋ ಒಂದ್ ಸ್ಪೋರ್ಟ್ಸ್ ಆಡಿರ್ತೀರಾ, ನಿಮ್ಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಮ್ ಜೀವನನು ನಾವ್ ನೋಡ್ಕೊಳ್ಬೇಕಲ್ಲ. ಸಪೋರ್ಟ್ ಸಿಗ್ಲಿಲ್ಲ 90% ಏನ್ ಮಾಡ್ತಾರೆ? ಬಿಟ್ಬಿಡ್ತಾರೆ. ಕರೆಕ್ಟ್, ಬೇಡ ಮಾಡೋದ್ ಬಿಡು, ಮನೇಲಿ ಹಿಂಸೆ ಕೊಡ್ತಾ ಇದಾರೆ, ಇವಾಗ ಅನ್ನ ತಿನ್ನೋದ್ ಹಿಂಗೆ, ದುಡಿಯೋದ್ ಹೆಂಗೆ ಅಂತ ಅವ್ರ ಡ್ರೀಮ್ ನ ಬಿಟ್ಬಿಟ್ಟು ಬೇರೆದಕ್ಕೆ ಹೋಗ್ತಾರೆ. ಅಲ್ಲೇ ಅರ್ಧ ಹೋಯ್ತು. ಅದಕ್ಕೆ ಬರೀ ನಮ್ಗೆ ಕ್ರಿಕೆಟೇ ಕಾಣಿಸ್ಕೊಳ್ಳೋದು. ಟಿವಿ ಆನ್ ಮಾಡಿದ್ರೆ ಕ್ರಿಕೆಟ್, IPL ತರ ಬೇರೆದ್ ಮಾಡ್ಬೋದಲ್ಲ. ಮೊಯ್ತೈ ಪ್ರೀಮಿಯರ್ ಲೀಗ್ ಈ ತರ ಮಾಡ್ಬೋದು. ಕಿಕ್ ಬಾಕ್ಸಿಂಗ್, ಖೋಖೋ ಪ್ರೀಮಿಯರ್ ಲೀಗ್. ಈಗ ಕಬಡ್ಡಿಗೆ ಇವಾಗ ಒಂದು 6 ವರ್ಷದಿಂದ ಇವಾಗ ಬಂದಿರೋದು. ಹಾಕಿ ಇನ್ನೂ ಇಲ್ಲ. ಬಟ್ ಹಾಕಿ ನಮ್ ನ್ಯಾಷನಲ್ ಗೇಮ್ ಅಷ್ಟು ಹೈಲೈಟ್ ಆಗಿದೆ. ಇಲ್ಲ, ಕ್ರಿಕೆಟ್ ಅಷ್ಟು ಯಾವ್ದು ನಮ್ ಇಂಡಿಯಾ ಅಷ್ಟೇ. ಕ್ರಿಕೆಟ್ ಅಷ್ಟು ಯಾವ್ದು ಹೈಲೈಟ್ ಆಗಿಲ್ಲ. IPL ಅಂದ್ರೆ ಒಂದು ಹಬ್ಬನೇ ಮಾಡ್ಬಿಡ್ತಾರೆ. ನಮ್ ಜನಕ್ಕೂ ಅಷ್ಟೇ ಇಂಟ್ರೆಸ್ಟ್. IPL ನ ಇಂಟ್ರೆಸ್ಟ್ ಆಗಿ ನೋಡುವಷ್ಟು ಜನ ನಾವು ಒಲಿಂಪಿಕ್ಸ್ ನ, ಏಷ್ಯನ್ ಗೇಮ್ಸ್ ನ ಯಾವ್ದನ್ನ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡಲ್ಲ. ಬಿಕಾಸ್ IPL ನ ವ್ಯೂವರ್ಸ್ಗೂ ಮತ್ತೆ ಒಲಿಂಪಿಕ್, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಎಷ್ಟು ಅಥ್ಲೆಟಿಕ್ಸ್ ಗೇಮ್ಗಳು ಯಾರು ನೋಡಲ್ಲ. ಸೊ ಅದು ಒಂದು ನಮ್ ಇಂಡಿಯನ್ಸ್ ನ ಎಲ್ಲೋ ಹಿಂದೆ ತಗೊಂಡ್ ಬರ್ತಾ ಇದೆ ಅಂತ ನಮ್ಗೆಲ್ಲ ಅನಿಸ್ತಾ ಇದೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಒಂದ್ಸತಿ ಸಪೋರ್ಟ್ ಮಾಡಿದ್ರೆ ಹುಡುಗರು ನಾವು ಕಟ್ಸ್ಕೊಂಡ್ಬಿಟ್ಟು ಆಡ್ತೀವಿ. ಅದ್ ಒಂದ್ಸತಿ ಇವಾಗ ಪಬ್ಲಿಕ್ ಏನೋ ಒಂದ್ ಟೂರ್ನಮೆಂಟ್ ನಡೀತಾ ಇದೆ ಅಂದ್ರೆ ಪಬ್ಲಿಕ್ ಬಂದು ನೋಡ್ತಾರೆ. ಅವರು ಬಂದ ಇದೇನ್ ಕೆಟ್ಟದ್ದೆಲ್ಲ, ಬಾಕ್ಸಿಂಗು ಜಗಳ ಆಡೋದನ್ನ ಕೆಟ್ಟದಿಲ್ಲ, ಸೆಲ್ಫ್ ಡಿಫೆನ್ಸ್ ಇಂಪಾರ್ಟೆಂಟ್. ಚಿಕ್ಕ ಮಕ್ಳಿಗೆ ಕಲಿತಾರೆ, ಹೆಣ್ಮಕ್ಳು ಕಲಿತಾರೆ ಸೆಲ್ಫ್ ಡಿಫೆನ್ಸ್. ಇವಾಗ ನಿಮ್ಗೆ ಗೊತ್ತಲ್ಲ ಸರ್, ನಾರ್ತ್ ಅಲ್ಲಿ ಏನೇನ್ ಆಗ್ತಾ ಇದೆ ಇವಾಗ. ಇದೇ ನಾನು ನಾರ್ತ್ ಮಾತಾಡಿದ್ರೆ, ನಾರ್ತ್ ಅಲ್ಲಿ ಇವಾಗ ಕಿಕ್ ಬಾಕ್ಸಿಂಗ್ ಆಗ್ಲಿ, ಏನಾದ್ರು ಒಂದ್ ನ್ಯಾಷನಲ್ಸ್ ಏನೋ ಒಂದ್ ಆಡಿದ್ರೆ ಅಂದ್ರೆ ಅಲ್ಲೂ ಸರ್ಕಾರದಿಂದ ಒಂದ್ ಗೌರ್ಮೆಂಟ್ ಜಾಬ್ ಇದೆ. ನಮ್ಗೆ ಜಾಬ್ ಏನು ಅವಶ್ಯಕತೆ ಇಲ್ಲ, ಜಾಬ್ ಬೇಡ, ನಾವ್ ಮಾಡ್ಕೊಂತೀವಿ. ಸಪೋರ್ಟ್ ಮಾಡಿ ಅಷ್ಟೇ, ಸಪೋರ್ಟ್ ಮಾಡಿ, ಮಿಕ್ಕಿದ್ದೆಲ್ಲ ನಾವ್ ಮಾಡ್ತೀವಿ. ಬರೀ ಹಿಂದೆ ನಾವಿದೀವಿ ಅಂತ ಇರಿ, ಅವಾಗ ನಮ್ಗೆ ಇನ್ನೂ ಜಾಸ್ತಿ ಇದ್ ಬರುತ್ತೆ ಮಾಡಕ್ಕೆ, ಇನ್ನೂ ಮಾಡ್ಬೇಕಂತ. ಆಫ್ಟರ್ ಆಲ್ ನಾವು ಫಸ್ಟ್ ಕನ್ನಡಿಗ, ಫಸ್ಟ್ ಕರ್ನಾಟಕ ಹೆಸರು ಮೇಲೆ ತರ್ತೀವಿ, ಆಮೇಲೆ ಇಂಡಿಯಾ ಹೆಸರು ಮೇಲೆ ತರ್ತೀವಿ. ಆ ಸ್ಪೋರ್ಟ್ ಕ್ರಿಕೆಟ್ ಅವರು ಅದೇ ಮಾಡ್ತಾ ಇರೋದು, ನಾವು ಅದೇ ಮಾಡ್ತಾ ಇರೋದು. ನಮ್ಗೆ ಸಪೋರ್ಟ್ ಇಲ್ಲ ಅಂತ ನಾವ್ ಹಿಂದೆ ಇದೀವಿ ಅಷ್ಟೇ. ಸಪೋರ್ಟ್ ಇದ್ರೆ ಅವ್ರಿಗಿಂತ ಮೇಲೆ ಹೋಗ್ತೀವಿ. ಸಪೋರ್ಟ್ ಬೇಕಷ್ಟೇ. ಸೊ ಇಷ್ಟೆಲ್ಲ ಈ ಗೇಮ್ ಅಲ್ಲಿ ಇಷ್ಟೆಲ್ಲ ನೀವು ಅನುಭವಿಸಿದ್ರು, ಯಾಕೆ ಈ ಗೇಮ್ ನ ಇನ್ನೂ ಬಿಟ್ಟಿಲ್ಲ ಸರ್? ನೀವು ಯಾಕೆ ಇದೇ ಗೇಮ್ ನ ಚಾಯ್ಸ್ ಮಾಡ್ಕೊಂಡ್ರಿ ಸರ್? ಇದೇ ಗೇಮ್ ಅಂದ್ರೆ ಇವಾಗ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ಬೇಕಂತ ಒಂದ್ ಮನ್ಸಲ್ಲಿತ್ತು. ಇವಾಗ ಎಲ್ಲಾ ಗೇಮ್ ಅಲ್ಲಿ ನೀವು ಇನ್ ಡೀಪ್ ಆಗಿ ಹೋದ್ರೆ ಎಲ್ಲೋ ಒಂದು ಅದು ಪೊಲಿಟಿಕ್ಸ್ ಎಲ್ಲೋ ಒಂದು ನಡೆಯುತ್ತೆ. ಸ್ವಲ್ಪ ಗೇಮ್ಸ್ ಆಡ್ತಾರೆ, ಮತ್ತೆ ಕ್ರಿಕೆಟ್ ಅಲ್ಲಿನೂ ನಿಮ್ಗೆ ತುಂಬಾ ನಡೆಯುತ್ತೆ ಇದು. ನೀವು ಎಷ್ಟೇ ಚೆನ್ನಾಗ್ ಆಡ್ಲಿ, ಲಾಸ್ಟ್ ಅಲ್ಲಿ ಬಡವ್ರಿಗೆ ಚಾನ್ಸಸ್ ಸಿಗಲ್ಲ. ದುಡ್ಡು ಕೇಳ್ತಾರೆ, ಕರಪ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಇದು ಒಂದೇ ಗೇಮು, ನಿಮ್ ಜಾತಿ ನೋಡಲ್ಲ, ನಿಮ್ ಎಷ್ಟು ಇನ್ಕಮ್ ಬರುತ್ತೆ ಅದ್ ನೋಡಲ್ಲ, ನೀವ್ ಯಾರು ಯಾವ ಸ್ಟೇಟ್ ಅವ್ರು ಏನು ನೋಡಲ್ಲ. ನಿನ್ ವೆಯ್ಟ್ ಕ್ಯಾಟಗಿರಿನ ನೀನ್ ಫೈಟ್ ಮಾಡೋ, ನಿನ್ ತಾಕದಿದ್ರೆ ನೀನ್ ಗೆಲ್ತೀಯ. ಲಾಸ್ಟ್ ಅಲ್ಲಿ ಸೆಲೆಕ್ಟ್ ಅವ್ರು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ಅಲ್ಲೋಗಿ ನೀವು ಯಾವ ಕಂಟ್ರಿ ಸಿಗತ್ತೋ ಅವ್ರಿಗೆ ಮಾಡ್ತಾರೆ. ಅದ್ ನನ್ಗೆ ಇಂಟ್ರೆಸ್ಟ್ ಹೆಂಗ್ ಬಂದಿದಂದ್ರೆ, ಈ ಗೇಮ್ ಯಾರು ಅಷ್ಟು ಫೇಮಸ್ ಆಗಿರ್ಲಿಲ್ಲ. ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಅವಾಗ ಮದನ್ ಬ್ರೋ ಇದಕ್ಕೆ ಹೋಗ್ತಾ ಇದ್ರಿ, ಬಾಕ್ಸಿಂಗ್. ಇಲ್ಲಿಂದ ಸಾಕರ್ ನಗರ ಎಲ್ಲೋ ಹೋಗ್ತಾ ಇದ್ರು ಅವರು. ಅವಾಗ ನನ್ ಚಿಕ್ಕ ವಯಸ್ಸಿಂದ ಗೊತ್ತಲ್ಲ, ಅವಾಗ ನೋಡ್ತಾ ಅವ್ರ ಕ್ಲಾಸ್ ಓಪನ್ ಮಾಡಿದ್ರಿ. ಅವ್ರ ಕ್ಲಾಸ್ ಓಪನ್ ಮಾಡ್ಲಿ ಅಂತ ತುಂಬಾ ವೇಟ್ ಮಾಡಿದ್ರು ನಮ್ಮ ಅಣ್ಣ. ನೀನ್ ಈ ಕಡೆ ಇದ್ರೆ ಹಂಗೆ ಆಗ್ಬಿಡ್ತೀಯಾ, ನೀನು ಫಸ್ಟ್ ಹೋಗಿ ಅಲ್ಲಿ ಸೇರ್ಸ್ತೀನಿ ಅಂತ ಅಲ್ಲಿ ಹೋಗಿ ಸೇರ್ಸ್ಕೊಂಡೆ. ಅಲ್ಲಿಂದ ಅವ್ರಿಗೆ ನೋಡಿ
ಅವ್ರ ಅಚೀವ್ಮೆಂಟ್ಸ್ ಎಲ್ಲ ನೋಡಿ ನಾವು ಆ ಮಟ್ಟಕ್ಕೆ ಬೆಳಿಲೇಬೇಕಂತ ಅಷ್ಟು ಈಗ ಸದ್ಯಕ್ಕೆ ಹಂಗಿದೀವಿ. ಸೊ ನಿಮ್ಮ ಫಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಫಸ್ಟ್ ಮ್ಯಾಚ್ ನಾನು ಆಡಿದ್ದು ಮೊಯ್ತೆ ಮ್ಯಾಚು. ಫಸ್ಟ್ ಮ್ಯಾಚೇ ನಾನು ಸೋತೋದೆ. ಅಂದ್ರೆ ಆಚೆ ಜಗಳ ಆಡೋದು ಒಂದು, ಆಚೆ ಯಾರಾದ್ರೂ ಜಗಳ ಮಾಡ್ತಾ ಇದಾರೆ ಅಂದ್ರೆ ಇವಾಗ ನಾವು ಹುಟ್ಟಿ ಬೆಳೆದಿರೋದು ಅದೇ ಏರಿಯಾ ಅಲ್ಲಿ ಎನಿ ಟೈಮ್ ಜಗಳ ಆಗ್ತಾ ಇರುತ್ತೆ ಇಲ್ಲಿ ಎರಡು ದಿವಸಕ್ಕೆ. ಆಚೆ ಜಗಳ ಹೋಗೋ ನಡಿಯೋ ಮಚ ಹೊಡಿಯೋಣ ಅಂತ ಹುಡುಗರು ಇರ್ತಾರೆ. ರಿಂಗ್ ಹತ್ತುವಾಗ ದಗ್ 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 ಅನ್ಸುತ್ತೆ. ಅವಾಗ ಭಯ ಫುಲ್ ಇತ್ತು. ಭಯ ಇಲ್ಲಿ ಏನಾಗುತ್ತೆ, ಉಸಾಡಕ್ಕಾಗಲ್ಲ. ಉಸಾಡಕ್ಕಾಗಿಲ್ಲ ಅಂದ್ರೆ ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಹೋಯ್ತಾ ಇಲ್ಲಿ. ಫಸ್ಟ್ ಮ್ಯಾಚೇ ನಾನು ಸೋತೋಗ್ಬಿಟ್ಟೆ. ಫಸ್ಟ್ ಮ್ಯಾಚ್ ಹೆಂಗ್ ಸೋತದೆ ಅಂದ್ರೆ 3 ರೌಂಡ್ಸು ಆಡ್ದೆ, ಒಟ್ನಲ್ಲಿ ಸೋತೋಗ್ಬಿಟ್ಟೆ. ಅದಾದ್ಮೇಲೆ ಗೊತ್ತಾಯ್ತು ನನ್ ತಪ್ಪೆಲ್ಲಿ. ಆಕ್ಚುಲಿ ಲೈಫಲ್ಲಿ ಒಂದ್ಸತಿ ಸೋತೋಗ್ಬೇಕು, ಅವಾಗೆ ಗೊತ್ತಾಗೋದು ನಿಮ್ ಜೊತೆ ಯಾರಿದ್ದಾರೆ, ನಿಮ್ ತಪ್ಪುಗಳು ಎಲ್ಲೆಲ್ಲಿದೆ, ಎಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಎಲ್ಲ ಅಂತ. ಅದಾದ್ಮೇಲೆ ಇವಾಗ ತನಕ ನಾನು 1 ಮ್ಯಾಚ್ ಸೋತಿದ್ದೀನಿ, ಮತ್ತೆ MMA ಫಸ್ಟ್ ಮ್ಯಾಚ್ ಸೋತಿದ್ದೀನಿ. ಅದಾದ್ಮೇಲೆ ಇವಾಗ ತನಕನು ನನ್ 1 ಮ್ಯಾಚ್ ಸೋಲಿಲ್ಲ. ನನ್ನ ಹತ್ರ ಗೋಲ್ಡ್ ಮೆಡಲ್ ಬಿಟ್ಟು ಬೇರೆ ಮೆಡಲೇ ಇಲ್ಲ. ಅದ್ 1 ಮ್ಯಾಚ್ ನಾನು ಸೋತೆ ಅಷ್ಟೇ, ಸ್ಟಾರ್ಟಿಂಗ್ ಕೆರಿಯರ್ ಸ್ಟಾರ್ಟಿಂಗ್ ಅಲ್ಲಿ. ಆಫ್ಟರ್ ದಟ್ 1 ಮ್ಯಾಚ್ ನಾನು ಸೋಲಿಲ್ಲ. ಸೊ ನೀವು ಇಲ್ಲಿ ತನಕ ಆಡಿರೋದ್ರಲ್ಲಿ ದಿ ಬೆಸ್ಟ್ ಮ್ಯಾಚ್ ಅಂತ ಅನ್ಸಿದ್ರೆ ಯಾವ್ದು ಮ್ಯಾಚ್ ಸರ್? ಅದ್ರ ಬಗ್ಗೆ ಅದರ ಎಕ್ಸ್ಪೀರಿಯನ್ಸ್. ದ ಬೆಸ್ಟ್ ಮ್ಯಾಚ್ ಅಂದ್ರೆ ನಾನು ಆಡಿರೋದು ಆಕ್ಚುಲಿ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನಲ್ಲ, ನ್ಯಾಷನಲ್ಸ್ ಆಡಿದ್ದ ನಾನು ಗೋವಾಲ್ಲಿ. ಗೋವಾಲ್ಲಿ ಏನಾಗಿತ್ತು, ಇವಾಗ ವಿನೋದ್ ರೆಡ್ಡಿ ಮತ್ತೆ ಮದನ್ ಸರ್, ವಿನೋದ್ ಸರ್ ಮದನ್ ಸರ್ ಇದಾರಲ್ಲ, ಅವ್ರು ಬಂದಿದ್ರು. ಲಾಸ್ಟ್ ಈವೆಂಟ್, ಲಾಸ್ಟ್ ಮ್ಯಾಚ್ 5 ದಿವಸ ನಡೆದಿದ್ದ ಈವೆಂಟ್, ಲಾಸ್ಟ್ ಮ್ಯಾಚ್ ನಂದು. ಹೆಂಗಾಗಿತ್ತಂದ್ರೆ ಕರ್ನಾಟಕಗಂದ್ರೆ ಅದು ಏನೋ ಗೊತ್ತಿಲ್ಲ, ಕರ್ನಾಟಕ ಅಂದ್ರೆ ಅವ್ರಿಗೆ ಒಂಥರ ಉರಿ, ಮಹಾರಾಷ್ಟ್ರ ಅವ್ರಿಗೆ ಒಂಥರ ಅವ್ರಿಗೆ ಆಗದೇ ಇಲ್ಲ ನೋಡಕ್ಕೆ. ನಾವ್ ಬೇರೆ 4 ದಿವಸ ನಾವ್ ಎಲ್ಲೋದ್ರು ಒಂದೆಲ್ಲ ಸರ್, ನಾವ್ ಎಲ್ಲೋದ್ರು ನಾವ್ ಹಂಗೆ ಇರ್ತೀವಿ. ಇಲ್ಲಿದೀವಿ, ನಮ್ಮ ಏರಿಯಲ್ಲಿ ಇದೀವಿ, ಸೈಲೆಂಟ್ ಆಗಿರ್ಬೇಕು, ಅಲ್ಲಿ ಹೋಗಿ ಇದ್ ಮಾಡ್ಬೇಕಂತ ಏನಿಲ್ಲ. ನಮ್ ಕರ್ನಾಟಕ ಅವ್ರು ಎಲ್ಲೋದ್ರು ಸೇಮ್ ಆಟಿಟ್ಯೂಡ್. ಅದೇನ್ ಗೊತ್ತಿಲ್ಲ, ಒಡಿಶಾ ಅವ್ರು ನೋಡಿದ್ರೆ ಆಗಲ್ಲ, ಮಹಾರಾಷ್ಟ್ರ ಅವ್ರು ನೋಡಿದ್ರೆ ಆಗಲ್ಲ, ಏನ್ ನೋಡೋಣ. ಲಾಸ್ಟ್ ನನ್ ಫೈಟ್ ಬಂದ್ಬಿಟ್ಟು ಮಹಾರಾಷ್ಟ್ರ ಅವನ್ ಮೇಲೆ. ಅದ್ ಹೆಂಗಾಗಿತ್ತು ಅಂದ್ರೆ ಓವರ್ ಆಲ್ ಟ್ರಾಫಿ ಕೊಡ್ತಾರೆ, ಚಾಂಪಿಯನ್ಶಿಪ್ ಟ್ರಾಫಿ ಕೊಡ್ತಾರೆ. ಅದ್ ಹೆಂಗಾಗಿತ್ತು ಅಂದ್ರೆ ನಾನ್ ವಿನ್ ಆದ್ರೆ ನಮ್ದು 2nd ಪ್ಲೇಸ್, ನಾನ್ ವಿನ್ ಆಗಿಲ್ಲ ಅಂದ್ರೆ 1 ಗೋಲ್ಡ್ ಮೆಡಲ್ ಬೇಕಿತ್ತು ಟೀಮ್ಗೆ, ನಾನ್ ವಿನ್ ಆಗಿಲ್ಲ ಅಂದ್ರೆ 3rd ಪ್ಲೇಸ್. 3rd ಪ್ಲೇಸ್ ಬಂದ್ಬಿಟ್ರೆ ಅಲ್ಲಿ ಇರಕ್ಕೆ ಆಗಲ್ಲ, ಅಷ್ಟು ಮರ್ಯಾದೆ ತೆಗ್ಬಿಡ್ತಾರೆ. ಅಂದ್ರೆ ಕಿರ್ಚಾಡೋದು ಇದು ಏನಕ್ಕೆ, ಅವ್ರ ಸ್ಟೇಟ್ಗೆ ಹೋಗಿರೋದು ನಾವು, ಅವ್ರ ಸ್ಟೇಟ್ಗೆ ಹೋಗಿರೋದು ನಾವು ಆಡಕ್ಕೆ. ಫುಲ್ ಕಿರ್ಚಾರಿ ಇದೆಲ್ಲ ಮಾಡಿ ಲಾಸ್ಟ್ ಮ್ಯಾಚ್ ಇವೆಂಟ್, ಲಾಸ್ಟ್ ಮ್ಯಾಚ್ ಅದ್ ವಿಡಿಯೋನು ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಫುಲ್ ಸ್ಟೇಡಿಯಂ ಇದ್ರು. ಇವಾಗ ಬೇರೆ ಮ್ಯಾಚ್ ಎಲ್ಲ ಆ ಕಡೆ 1 ಮ್ಯಾಚ್, ಆ ಕಡೆ 1 ಮ್ಯಾಚ್, ಸುಮಾರು ಮ್ಯಾಚ್ ಒಂದ್ ಸತಿಗೆ ಒಂದು 8-10 ಮ್ಯಾಚ್ ನಡೀತಾ ಇರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಫುಲ್ ಕ್ರೌಡ್ ಅಲ್ಲೇ ಇತ್ತು. ಅಲ್ಲಿಗೆ ನಾನು ಕಾರ್ನರಿಂಗ್ ಮದನ್ ರೋ ಮಾಡ್ತಾ ಇದ್ರೆ ಆ ಮ್ಯಾಚ್ ಗೆದ್ದೆ ಇಲ್ಲ. ಅದೇ ನನ್ನ ಕೆರಿಯರ್ ಬೆಸ್ಟ್ ಮ್ಯಾಚ್. ಆ ಮ್ಯಾಚ್ ಗೆದ್ದೆ ಅಲ್ಲ, ಕೆರಿಯರ್ ಬೆಸ್ಟ್ ಮ್ಯಾಚು. ಮತ್ತೆ ನನ್ ಕರ್ನಾಟಕ ಫ್ಲಾಗ್ ಹಾಕೊಂಡೆ ಅಲ್ಲ ಶೋಲ್ಡರ್ಸ್ ಮೇಲೆ, ಒಂಥರ ನನ್ಗೆ ಫೀಲ್ ಆಯ್ತು ಅದು. ಆ ದಿವಸ ನನ್ಗೆ ಗೊತ್ತಾಯ್ತು ಏನ್ ಇಂಪಾರ್ಟೆನ್ಸ್ ಅಂತ. ಮತ್ತೆ ಅದೇ ದಿವಸ ಕಣ್ಣಲ್ಲಿ ನೀರ್ ಬಂದಿದ್ದು ಅದೇ ದಿವಸ ಖುಷಿಯಿಂದ. ಅದೇ ಸ್ಪೆಷಲ್ ಮ್ಯಾಚ್. ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ದೆ, ಅದು ಇಂಡಿಯಾ ಫ್ಲಾಗ್ ಬೇರೆ ಫೀಲಿಂಗ್. ಅದು ಫಸ್ಟ್ ಫೀಲಿಂಗ್ ಬಂದಿದ್ದು ಬೆಸ್ಟ್ ಮ್ಯಾಚ್ ಕೇಳಿದಾರಲ್ಲ, ನನ್ ಕೋಚ್ ಇಂದ ಹಿಡ್ದಿ ಮದನ್ ಗೌಡ ಅವರು ಮತ್ತೆ ವಿನೋದ್ ರೆಡ್ಡಿ ಅವರು ಎಲ್ಲಾರು ಖುಷಿ ಆಗಿದ್ದು, ಒಂದ್ ಚಾಲೆಂಜ್ ಇಂದ ಗೆದ್ದಿದ್ದಂದ್ರೆ ಅದೇ ಮ್ಯಾಚ್. ಎಲ್ಲಾರು ಬಾಯಿ ಮುಚ್ಚಿ ಗೆದ್ದಿದ್ದು, ಬೇರೆಯವ್ರು ಯಾರು ಮಾತಾಡಿಲ್ಲ ಆ ದಿವಸ. ಎಲ್ಲ ಸೈಲೆಂಟ್, ಕ್ರೌಡ್ ಇಸ್ ಸೈಲೆಂಟ್ ಹೊಡೆದಾದ್ಮೇಲೆ. ಏನಂದ್ರೆ ಫಸ್ಟ್ ಡಿಸೈಡ್ ಆಗಿದ್ರು ಅವರು ಮಹಾರಾಷ್ಟ್ರನೇ ಗೆಲ್ಲದಂತ. ಅವ್ರ ಮುಂದೆ ಹಂಗ ಆಡಿದ್ರಲ್ಲ, ರೆಫ್ರೀಸ್ ಹೊಡೆದು ಎಲ್ಲ ಅಗೇನ್ಸ್ಟ್ ಇದ್ದು. ಇವಾಗ ಏನ್ ಹೊಡಿಲೇಬೇಕು, ಅವಾಗ ಗೆಲ್ಲಕ್ಕಾಗತ್ತೆ. ಹೆಚ್ಚು ಕಮ್ಮಿ ಹೊಡೆದ್ರೆ ಪಾಯಿಂಟ್ಸ್ ಅಲ್ಲಿ ಇದ್ ಮಾಡ್ಬಿಡ್ತಾರೆ. ಆ ಮೆಂಟಾಲಿಟಿ ಇತ್ತು, ಹೊಡಿಲೇಬೇಕಂತ ಹೊಡೆದಿದ್ದು. ಮತ್ತೆ ನಮ್ ಕೋಚ್ ಎಲ್ಲಾದ್ಮೇಲೆ ಕೋಚ್ ಅಂತ ಇವಾಗ ಕ್ಲಾಸ್ ಹುಡುಗರು ಬೇರೆಯವ್ರು ಕರೀತಾರೆ, ನಮ್ ಮದನ್ ರೋನ ಅಂತಾನೆ ಕರೆಯೋದು ಮುಂಚೆಯಿಂದಾನು, ಚಿಕ್ಕ ವಯಸ್ಸಿಂದ ಗೊತ್ತಲ್ಲ. ಅವ್ರು ಒಂದ್ಸತಿ ನನ್ಗೆ ಹೇಳಾದ್ಮೇಲೆ ಇವಾಗೂ ಈ ಆಪೋನೆಂಟ್ಗೆ ಹೊಡಿಲೇಬೇಕಂದ್ರೆ ಅವ್ನ್ ಯಾವನ ಇಲ್ಲಿ, ಅವ್ನ್ ಯಾಕೆ ಕಂಟ್ರಿ ಅನ್ನೋ ಇಲ್ಲಿ ಯಾರನ್ನ ಇಲ್ಲಿ ಹೊಡೆದೇ ಹೊಡಿತೀನಿ.
ಆ ತರ ಒಂಥರ ಅವ್ರು ಫಸ್ಟ್ ಹೇಳ್ಬಿಟ್ಟು ಆಕ್ಚುಲಿ ಒಳ್ಳೆ ಫೈಟರ್, ಏನು ಇಲ್ಲ ಅವಾಗ ಹೊಡಿಯ ಅಂತ, ಹೊಡಿಯ ಅಂದ್ರೆ ಹೊಡಿಲೇಬೇಕು ಅಂತ ಅಷ್ಟೇ. ಒಂಥರ ನಮ್ ಬಾಂಡಿಂಗ್ ಬೇರೆ ಅದು, ಆ ತರ ಅದು. ಅಲ್ಲ, ನಿಮ್ ಮೈಂಡ್ ಸೆಟ್, ನೀವು ಆ ಮ್ಯಾಚ್ ಆಡ್ಬೇಕಾದ್ರೆ ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇತ್ತು? ಏನಿಲ್ಲ, ಹೊಡೆದಾಗ್ಬೇಕಂತ ಓಡ್ತಾ ಇತ್ತು. ಇವ್ನಿಗೆ ಹೊಡಿಲೇಬೇಕು, ಇವ್ರ ಕ್ರೌಡ್ಗೆ ಸೈಲೆಂಟ್ ಮಾಡ್ಬೇಕಂತ ಓಡ್ತಾ ಇತ್ತು ಮೈಂಡ್ ಅಲ್ಲಿ. ನೀವು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದ್ರಿ ಆ ಮ್ಯಾಚ್ಗೆ? ಪ್ರಿಪರೇಷನ್ ಹೆಂಗಿತ್ತು? ಪ್ರಿಪ್ರೇಷನ್ ಅಂದ್ರೆ ನಂದು 3 ದಿವಸ ವೇಟ್ ಮಾಡಿದೆ ಮ್ಯಾಚ್ಗೆ. ಓಕೆ. ಡೈಲಿ ಹೋಗ್ಬೇಕು, ಫೈನಲ್ ಮ್ಯಾಚ್ ನಿಂದು, ಡೈಲಿ ಹೋಗ್ಬೇಕು, ಇವತ್ತಾಗತ್ತೆ ಅಂತ ಡೈಲಿ ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಶಾಡೋ ಬಾಕ್ಸಿಂಗ್ ಎಲ್ಲ ಮಾಡ್ಬೇಕು, ರೆಡಿ ಇರ್ಬೇಕು. ಅದೇ ಇಲ್ಲ ಸರ್ ನಾಳೆ ಆಗುತ್ತೆ, ಆ ತರ ಮಾಡಿ ಲಾಸ್ಟ್ ದಿವಸ ಅಲ್ಲಿ ಇನ್ನು ಲೇಟ್ ಆಗುತ್ತೆ ಮ್ಯಾಚ್ ಅಂತ ಸುಮ್ನೆ ನಾನು ಲೈ ಡೌನ್ ಮಾಡಿದ್ದೆ, ಮಲ್ಕೊಂಡಿದ್ದೆ. ಆ ನಿದ್ದೆಯಿಂದ ಎದ್ದಿ ನನ್ ಮ್ಯಾಚ್ ಗೆದ್ದಿರೋದು. ಎದ್ದಿ ಮ್ಯಾಚ್ ಅದೇ ನಿನ್ ಮ್ಯಾಚ್ ನಡೆಯೋ ಲಾಸ್ಟ್ ಮ್ಯಾಚ್ ಅಂತ ಹಿಂಗೆ 12:30 ನನ್ ಮ್ಯಾಚ್ ಆಗಿದ್ ನೈಟ್. ಓಕೆ. 12:30 ಮ್ಯಾಚ್ ಶುರು ಆಗಿದೆ, 1:30 ತನಕ ಕ್ಲೋಸ್ ಆಯ್ತು ಮ್ಯಾಚ್. ಮೊಯ್ ಥಾಯ್ ಅನ್ನೋದು ಇಂಡಿಯನ್ ಗೇಮಾ ಅಥವಾ ಬೇರೆ ಕಂಟ್ರಿಯಿಂದ ಬಂದಿರೋ ಗೇಮ್? ಮೊಯ್ ಥಾಯ್ ಅನ್ನೋದು ಅದು ಥೈಲ್ಯಾಂಡ್ ಗೇಮ್. ಇಂಡಿಯಾಗ್ ಬಂದಿರೋದು ಇವಾಗ ಸ್ವಲ್ಪ ಕ್ರೂ ಮಾಸ್ಟರ್ಸ್ ಇದಾರಲ್ಲ, ಇವಾಗ ಮದನ್ ಸರ್ ಮಾಸ್ಟರು, ವಿನೋದ್ ರೆಡ್ಡಿ ಮಾಸ್ಟರು, ಅವರಿಂದ ನಾವು ಕೋಚಸ್ ಆಗಿದ್ದೀವಿ. ನಾನಿರ್ಬೋದು, ಚರಣ್ ಇರ್ಬೋದು, ಯಾರಾದ್ರೂ ಇರ್ಬೋದು. ಪುನೀತ್ ಅಣ್ಣ ಅವ್ರ ಮಾಸ್ಟರು, ಅವ್ರು ಮುಂಚೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಥೈಲ್ಯಾಂಡ್ ಗೇಮ್ ಅದು. ಅಲ್ಲಿಂದ ಇಲ್ಲಿ ಇದ್ದಿದ್ ಬರೀ ಕಿಕ್ ಬಾಕ್ಸಿಂಗ್. ಮೊಯ್ ಥಾಯ್ ಅಂತ ಇವಾಗ ಸ್ವಲ್ಪ ಎಲ್ಲರಿಗೆ ಗೊತ್ತಾಗಿ ಅದು ಮೊಯ್ ಥಾಯ್ ಕಲಿತಾ ಇದ್ದಾರೆ ಇವಾಗ. ಖುಷಿ ನೋಡಕ್ಕೆ. ನಾವು ಕಲಿಯುವಾಗ ಎಲ್ಲ ಏನ್ ಮ್ಯಾಚು, ಯಾವ ಮ್ಯಾಚ್, ವಾಟ್ ಇಸ್ ದಟ್ ಅಂತ ಇದ್ರು. ಸರ್, ನಿಮ್ಮ ಸಪೋರ್ಟ್ ಸಿಸ್ಟಮ್ ಹೆಂಗಿದೆ ಸರ್? ಮನೆ ಕಡೆ ಆಗಿರ್ಬೋದು, ಅಥವಾ ನೀವು ಈ ಗೇಮಿಗೆ ಬರ್ತೀನಿ ಅಂದಾಗ ಅವರ ರಿಯಾಕ್ಷನ್ ಹೆಂಗಿತ್ತು? ಸರ್, ನನಗೆ ಮುಂಚೆಯಿಂದ ಸಪೋರ್ಟ್ ತುಂಬಾ ಇದೆ. ನನಗೆ ಕ್ರಿಕೆಟ್ ಅಲ್ಲಿ ಇರ್ಬೋದು, ಮತ್ತೆ ಯಾವ್ದಾದ್ರು ಗೇಮ್ ಇರ್ಬೋದು, ನಮ್ ಡ್ಯಾಡಿಯಿಂದ, ನಮ್ ಕಸಿನ್ಸ್, ನಾನ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ಕೊಂಡ್ ಬಂದೆ ಅಲ್ಲ, ಅವಾಗ ನಂಗೆ ಹಬ್ಬ ತರ ಮಾಡಿದ್ರು, ಜಾತ್ರೆ ಎಲ್ಲ ಮಾಡಿ ಹಬ್ಬ ತರ ಮಾಡಿದ್ರು. MLA ಆಗ್ಲಿ, ಬಿಜೆಪಿ ಅವರು, ಕಾಂಗ್ರೆಸ್ ಅವರೇ ಅಲ್ಲ, ಎಲ್ಲಾ ಪೊಲಿಟಿಷಿಯನ್ ಬಂದು ಒಂದ್ ಜಾತ್ರೆ ಮಾಡಿ ನನ್ಗೋಸ್ಕರ ಒಂದು ಪ್ರೋಗ್ರಾಮ್ ಇಕ್ಕಿ ಒಂಥರ ಜಾತ್ರೆ ರ್ಯಾಲಿ ಎಲ್ಲ ಹೊಡೆದಿ ಒಂಥರ ಜಾತ್ರೆ ಎಲ್ಲ ಮಾಡಿದ್ರು. ಅದೊಂದು ಖುಷಿ. ನಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಇರ್ಬೋದು, ನಮ್ಮ ಅಪ್ಪಗಿಂತ ಜಾಸ್ತಿ ನಮ್ಮ ಮಾಮ ಇದ್ದಾರೆ, ಅವರಂತೂ ತುಂಬಾ ಸಪೋರ್ಟ್. ಇವಾಗೂ ಏನಾದ್ರು ಇದೆ ಅಂದ್ರೆ 5 ಕೋಟಿ ಅಲ್ಲ 50 ಕೋಟಿ ಕಟ್ತೀನಿ, ನೀನ್ ಅದ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಬಿಡಲ್ಲ. ಇವಾಗೂ ಅವ್ರು ಹೇಳ್ತಾ ಇರೋದು, ರಷ್ಯಾಗ್ ಹೋಗು, ಇಲ್ಲಿ ಪ್ರಾಕ್ಟೀಸ್ ಮಾಡಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಮಾಡು, ಕಬೀಬ್ ಜೊತೆ ಮಾಡು, UFC ಆಡು, ಈ ತರ. ಅವ್ರ ಸ್ವಲ್ಪ ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಅವ್ರಿಗೆ. ಓದೋದ್ ಬಿಡ, ನೀನ್ ಸ್ಪೋರ್ಟ್ಸ್ ಮಾಡು, ನೀನ್ ಏನು ಓದಿ ಅಲ್ಲಿ ಕೆಲ್ಸಕ್ಕೆ 20,000 30,000 ಏನ್ ಮಾಡ್ಬೇಡ. ಒಂದ್ಸತಿ ಇಂಡಿಯಾಕ್ ರೆಪ್ರೆಸೆಂಟ್ ಮಾಡಿದೀವಿ ಅಂದ್ರೆ ಅದ್ ಕ್ಯಾರಿ ಫಾರ್ವರ್ಡ್ ಆಗ್ಬೇಕು. ಹಂಗೆ ಸ್ಟಾಪ್ ಆಗ್ಬಾರ್ದು. ಸ್ಟಾಪ್ ಆಗ್ಬಿಟ್ರೆ ಯಾರು ಗೊತ್ತಿರತ್ತೆ ಸರ್? ಇವಾಗ ನೀವು ನ್ಯಾಷನಲ್ಸ್ ಆಡಿದೀರಾ, ನ್ಯಾಷನಲ್ಸ್ ಆಡಿ ಗೆದ್ಬಿಟ್ಟು 1-4 ಫೋಟೋ ಹಾಕಿ ಮನೇಲಿ ಕೂತ್ಕೊಂಡ್ರೆ ಹೆಂಗೆ, ಯಾರು ಗೊತ್ತಾಗುತ್ತೆ? ಆಡಿದ್ದ ಅಂತೆ ಕರೆಕ್ಟ್. ಆಡಿದ್ದ ಅಂತೆಗೆ ಆಡ್ತಾ ಇದಾರಪ್ಪ ಅನ್ನೋದಕ್ಕೂ ಡಿಫ್ರೆನ್ಸ್, ತುಂಬಾ ಡಿಫ್ರೆನ್ಸ್ ಇದೆ. ಮರ್ಯಾದೆನೂ ತುಂಬಾ ಇದೆ. ಸೊ ನಮ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ ಕಸಿನ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ಟೈಮ್ ಇದ್ರೆ ಇಲ್ಲೇ ತುಂಬ್ಕೊಂತಾರೆ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸರ್, ನೀವು ಫಸ್ಟ್ ಟೈಮ್ ಟೀಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದೀನಿ ಅಂತ ಗೊತ್ತಾದಾಗ ನಿಮ್ ರಿಯಾಕ್ಷನ್ಸ್ ಹೆಂಗಿತ್ತು ಅವಾಗ? ಅದು ಸಹ ನಾನು ನಿದ್ದೆ ಮಾಡಿಲ್ಲ. ಫಸ್ಟ್ ಟೈಮ್ ಟೀಮ್ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದೊಂಥರ ಖುಷಿ. ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ, ವಿರಾಟ್ ಕೊಹ್ಲಿ ಫಸ್ಟ್ ಟೈಮ್ ಇಂಡಿಯನ್ ಜರ್ಸಿ, ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಇಂಡಿಯಾ ಅಂದ್ರೆ ಒಂಥರ ಕರ್ನಾಟಕಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ನ್ಯಾಷನಲ್ಗೆ ಹೋಗ್ತಾ ಇದೀವಿ ಅಂದ್ರೆ ಒಂಥರ ಬೆಂಕಿ ಅನ್ಕೋದಾಗ ಒಂಥರ ಪವರ್ ಬಂದ್ಬಿಡುತ್ತೆ. ಇವಾಗೆ ಆಡೋಣ, ಇವಾಗೆ ಹೊಡಿಯೋಣ ಅಂತ. ಇಂಡಿಯಾ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಆ ಖುಷಿ ಅದೆಲ್ಲ ಜ್ಞಾಪಿಸ್ಕೊಂಡ್ ಬಿಡ್ತೀವಿ. ಅಷ್ಟು ಕಷ್ಟ ಬಿದ್ದಿರೋದು, ಡಿಸ್ಟಿಕ್ ಆಡಿರೋದು, ಸ್ಟೇಟ್ ಆಡಿರೋದು, ನ್ಯಾಷನಲ್ಸ್ ಆಡಿರೋದು, ಎಲ್ಲಾ ಕಷ್ಟ ಬಿಟ್ಟು ಆಫ್ಟರ್ ಆಲ್ ನೀವು ಸೆಲೆಕ್ಟ್ ಆಗಿದ್ದೀರಾ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಅಂತ. ವರ್ಲ್ಡ್ ಚಾಂಪಿಯನ್ಶಿಪ್ ಇಲ್ಲಿ, ಇಂಟರ್ನ್ಯಾಷನಲ್ ಮ್ಯಾಚ್ ಇಲ್ಲಿ ನೀವು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ಅದೇ ಒಂದು ದೊಡ್ಡ ಮಾತು. ನೀವು ಗೆಲ್ತಿರೋ, ನೀವು ಸೋತೋಗ್ತಿರೋ ಅದು ಬೇಡ, ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಅದೇ ಒಂದು ತುಂಬಾ ದೊಡ್ಡ ಮಾತು. ಸರ್, ಟೀಮ್ ಇಂಡಿಯಾ ನೀವು ಒಂದು ಟೀಮ್ ಆಗಿ ಹೋಗಿರ್ತೀರ ಇಂಡಿಯಾದಿಂದ, ಅವಾಗ ನಿಮ್ಗೆ ಯಾವ ತರ ಫೆಸಿಲಿಟೀಸ್ ಇರುತ್ತೆ ಬೇರೆ ಕಂಟ್ರಿಲಿ? ನಾವು ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿದೀವಿ, ಇಂಡಿಯಾದಿಂದ ಬಂದಿದ್ದೀವಿ ಅಂದ್ರೆ ನಿಮ್ಗೆ ಯಾವ ತರ ಮರ್ಯಾದೆ ಇರುತ್ತೆ ಸರ್? ಥೈಲ್ಯಾಂಡ್ ಅಲ್ಲಿ
ಥೈಲ್ಯಾಂಡ್ ಇಲ್ಲಿ ನಾನು ಇಂಡೋನೇಷ್ಯಾಗೆ ಹೋಗಿದ್ದೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ. ಅಲ್ಲಿ ಇಂಡಿಯನ್ ಫೈಟರ್ಸ್ಗೆ ಬಹಳ ಚೆನ್ನಾಗಿ ರೆಸ್ಪೆಕ್ಟ್ ಇದೆ. ಈ ರೆಸ್ಪೆಕ್ಟ್ ಯಾರು ಮಾಡಿದಾರಂದ್ರೆ ನಮ್ಗಿಂತ ಮುಂಚೆ ಆಡಿದಾರಲ್ಲ, 1-2 ವರ್ಷ ಮುಂಚೆ, 1 ವರ್ಷ ಮುಂಚೆ. ಇವಾಗ ಮದನ್ ಗೌಡ ಅವರು ಆಡಿದ್ದಾರೆ, ವಿನೋದ್ ರೆಡ್ಡಿ ಅವರು ಆಡಿದ್ದಾರೆ, ಪುನೀತ್ ರೆಡ್ಡಿ ಅವರು ಆಡಿದ್ದಾರೆ. ಇವ್ರು 3 ಜನ ಸೀನಿಯರ್, ಇವ್ರು ಆಡಿದ್ದಾರೆ. ಅವ್ರು ನೋಡಿರ್ತಾರೆ ಸ್ವಲ್ಪ ಕಷ್ಟದ ಟೈಮ್ ಎಲ್ಲ. ಅವ್ರು ಏನ್ ಅನ್ಕೊಂಡಿದ್ದಾರೆ, ಬೇರೆಯವ್ರು ಬಂದ್ರೆ ಈ ತರ ಇರ್ಬೇಕು, ಇನ್ನೂ ಚೆನ್ನಾಗಿರ್ಬೇಕು. ಇವಾಗ ನಾನೋಗ್ ಬಂದು ಏನ್ ಹೇಳ್ತೀನಿ, ಇವಾಗ ನಮ್ ಸ್ಟೂಡೆಂಟ್ಸ್ ಇದಾರೆ, ನಮ್ ಜೂನಿಯರ್ಸ್ ಇದಾರಲ್ಲ, ಇನ್ನೂ ಚೆನ್ನಾಗಾಗ್ಬೇಕು, ಇನ್ನೂ ಚೆನ್ನಾಗಾಗ್ಬೇಕು. ಯಾವಾಗ ತನಕ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ, ಅದು ಒಂದ್ ಸ್ಟೇಡಿಯಂ ಅಲ್ಲಿ ಇವಾಗ ಕ್ರೌಡ್ ನಿಂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾರಲ್ಲ, ಚೀರ್ ಮಾಡ್ಕೊಂಡು, ಆ ತರ ನಮ್ ಮೊಯ್ತೆ ಗೇಮ್ ಆಗ್ಬೇಕು. ಅವಾಗ ತನಕ ನಮ್ಗೆ ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕೆ ಪಬ್ಲಿಕ್ ಸಪೋರ್ಟು ಬೇಕು, ಪೊಲಿಟಿಷಿಯನ್ ಸಪೋರ್ಟು ಬೇಕು, ಮತ್ತೆ ನಮ್ ಜನರಿಗೂ ಅದು ಅರ್ಥ ಆಗ್ಬೇಕು ಏನ್ ಗೇಮು ಏನಿಕ್ಕಂತ. ಸರ್, ಫಸ್ಟ್ ಟೈಮ್ ನೀವು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಆಡ್ಬೇಕಾದ್ರೆ ನಿಮ್ಮ ಅಪೋನೆಂಟ್ ಯಾರಿದ್ರು, ಅವ್ರನ್ನ ನೋಡಿದಾಗ ನಿಮ್ ಫೀಲಿಂಗ್ಸ್ ಯಾವ ತರ ಇತ್ತು? ಭಯ ಇತ್ತಾ ಅಥವಾ ಕಾನ್ಫಿಡೆನ್ಸ್? ಭಯ ಅಂತ ಇವಾಗ ತನಕ ಇಲ್ಲ, ಅದ್ ಬರೋದು ಇಲ್ಲ. ಅದ್ ನರ್ವಸ್ನೆಸ್ ಇರುತ್ತೆ. ನಾನು ಆಕ್ಚುಲಿ ನಿಮ್ಗೆ ಮುಂಚೆನೂ ಹೇಳಿದೆ, ಫಸ್ಟ್ ಫೈಟ್ಗೂ ಅದ್ ನರ್ವಸ್ನೆಸ್ ಇತ್ತು. ಭಯ ಅಂತ ಇವಾಗ ತನಕ ಏನು ಇಲ್ಲ. ನನ್ ಭಯ ಪಡ್ಕೊಂಡಿದ್ರೆ ಭಯ ಪಡಿಸ್ತಾನೆ ಇರ್ತಾರೆ. ಎದೆ ತಟ್ಕೊಂಡು ನಿಂತ್ಕೊಂಡ್ರೆ ಯಾರು ಮುಂದೆ ಬರಲ್ಲ. ಭಯ ಅಂತ ಫಸ್ಟ್ ಇಂದ ಏನೂ ಇಲ್ಲ. ಸರ್, ಮಿಕ್ಸ್ ಮಾರ್ಷಲ್ ಆರ್ಟ್ ಅಲ್ಲಿ ಇಂಜುರೀಸ್ ಕಾಮನ್. ಎಷ್ಟೋ ಜನ ಹೇಳ್ತಾರೆ ಇಂಜುರಿ ಇವತ್ತೊಂದಿನ ಕಾಲು ಇಂಜುರಿ ಆಯ್ತು, ಕೈ ಇಂಜುರಿ ಆಯ್ತು, ನಾನು ಪ್ರಾಕ್ಟೀಸ್ ಮಾಡಲ್ಲ ಅಂತ. ಬಟ್ ನೀವು ಮಾಡ್ಬೇಕಾದ್ರೆ ಇಂಜುರೀಸ್ಗಳನ್ನ ನೀವು ಯಾವ ತರ ತಗೊಂತಾ ಇದ್ರಿ? ಸರ್, ನಾವು ಮಾಡುವಾಗ ಫಸ್ಟ್ ಡೇ ಹೋಗಿ ಅಷ್ಟು ಅನ್ಸಿಲ್ಲ ಏನು. ಫೈಟ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಟ್ರೈನಿಂಗ್ ಎಲ್ಲ, ಇಂಜುರಿ ಸುಮಾರಾಗಿದೆ. ನಾನು MMA ಫೈಟ್ ಅಲ್ಲಿ ಇದು ನೋಸ್ ಇಂಜುರಿ ಆಗಿತ್ತು. ಇನ್ನು ಇವಾಗ ಬೋನ್ ಸ್ವಲ್ಪ ಕ್ರಾಸ್ ಇದೆ, ಮತ್ತೆ ಇಲ್ಲಿ ಇಂಜುರಿ ಆಗಿದೆ. ನೀವು ನೋಡ್ಬೋದು, ಇಲ್ಲೆಲ್ಲ ಇಂಜುರಿ ಆಗಿದೆ. ಇಂಜುರಿ ಆಗ್ಬೋದು ಸರ್. ಇಂಜುರಿ ಆದ್ರೇನೆ ಮನುಷ್ಯ ಕಲಿಯೋದು. ಅವ್ನು ಹೊಡೆದಿದ್ದಾನೆ, ನಾನು ಹೊಡಿಬೇಕು ಬೇರೆ ಅವ್ನಿಗೆ ಅಂತ. ಇಂಜುರಿ ಆದ್ರೇನೆ ಗೊತ್ತಾಗೋದು ನಮ್ ತಪ್ಪು ಎಲ್ಲಿದೆ ಅಂತ. ಇವ್ ಇಂಜುರಿ ಆಯ್ತು, ಸ್ವಲ್ಪ ಜನ ಏನಾಗ್ತಾರೆ, ಪೇರೆಂಟ್ಸು, ಬೇಡಪ್ಪ ಬ್ಲಡ್ ಬಂದ್ಬಿಡ್ತು, ಬೇಡಪ್ಪ ಹೋಗ್ಬೇಡ, ಒಬ್ನೇ ಇರೋದ್ ಮಗ ಅಂತ ಇರ್ತಾರೆ. ಇವಾಗ ಇಂಜುರಿ ಆಗಿಲ್ಲ, ಇವಾಗ ಕಾರ್ ಕಲಿತೀರಾ ನೀವು, ಒಂದೇ ಸತಿ 80 ಸ್ಪೀಡಲ್ಲಿ ಟಕ್ 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 ಅಂತ ಹೋಗ್ಬಿಡ್ತೀರಾ? ಪ್ರಾಕ್ಟೀಸ್ ಆಗಿ ಸುಮಾರು ಜನ 2-3 ಸತಿ ಗುದ್ದಿ ಆಮೇಲೆನೆ ಕಲಿಯೋದು. ಫೈಟಿಂಗ್ ಅಂದ್ರೆ ಹೆಸರನ್ನೇ ಫೈಟಿಂಗು. ಅದ ಆಬ್ವಿಯಸ್ಲಿ ಇಂಜುರಿ ಆಗದೆ. ಅದು ಇಂಜುರಿ ಆಗಿದೆ ಅಂತ ಬಿಡ್ಬಾರ್ದು. ಇಂಜುರಿ ಆದ್ರೆ ಪಾಸಿಟಿವ್ ಆಗಿ ತಗೊಂಡು ಇನ್ನೂ ಜಾಸ್ತಿ ಮಾಡ್ಬೇಕು ಪ್ರಾಕ್ಟೀಸ್. ಈಗ ಸಪೋಸ್ ಎಲ್ಬೋ ಇಂಜುರಿ ಆಯ್ತು, ಎಲ್ಬೋ ಇಂಜುರಿ ಆಗ್ಬಾರ್ದು, ಆ ತರ ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ಮುಂದೆ ಬರ್ಬೇಕಾಗಲ್ಲ. ಅದೇ ನಿಮ್ ವಿಡಿಯೋಸ್ ಅಲ್ಲೆಲ್ಲ ನೋಡ್ತಾ ಇದ್ರಿ, ತೆಂಗಿನಕಾಯಿ ನಂಗೆ ಎಲ್ಬೋಸ್ ಅಲ್ಲಿ ನೀಸ್ ಅಲ್ಲಿ ಎಲ್ಲ ಹೊಡೆದು ಆಗ್ತಾ ಇರೋದು. ಅವಾಗಾನು ತೆಂಗಿನಕಾಯಿ ಹೊಡೆದ ಏನೋ ಒಂದು ವುಡನ್ ಪೀಸ್ ಏನೋ, ಅವಾಗಾನು ಇಂಜುರಿ ಇಷ್ಟಿದ್ದಪ್ಪ ಆಗಿರೋದು ಕೈ. ಅದೆಲ್ಲ ಥಿಂಕ್ ಮಾಡ್ಬಾರ್ದು. ಅದ್ರ ಮೇಲೆನೆ ಇದ್ರೆ ನಮ್ ಮೆಂಟಾಲಿಟಿ ಹೆಂಗೆ, ನಮ್ ಬಾಡಿ ರಿಯಾಕ್ಷನ್ ಹಂಗೆ. ನಮ್ ಮೆಂಟಾಲಿಟಿ ಕೈ ಹೋಯ್ತಪ್ಪ ಅಂದ್ರೆ ಒಂದ್ 10 ದಿವಸ ಈ ಕೈ ಅಳ್ಳಾಡ್ಸಕ್ಕೆ ಆಗಲ್ಲ. ಏನಾಗಿಲ್ಲ ಅಂತ ಹಿಂಗ್ ತಟ್ಕೊಂಡು ಹೋದ್ರೆ ಏನು ಆಗಲ್ಲ. ಇದು ಯಾತ್ ಸರ್ ಇಂಜುರಿ, ಮುಂಚೆ ಕುಸ್ತಿ ಎಲ್ಲ ಆಡುವಾಗ ಹಿಂದಿನ ಬ್ಯಾಕ್ ಬೋನ್ ಮುರಿಯೋದು, ಕೈ ಕಾಲು ಹೋಗೋದು, ಆದ್ರೂ ಅವ್ರು ಆಡ್ತಾ ಇದ್ರು. ದೇಸಿ ಮುಂಚೆ ಆತರ ಊಟನೂ ಇಲ್ಲ, ಇವಾಗೆಲ್ಲ ಸಪ್ಲಿಮೆಂಟ್ಸ್ ಈ ತರ ಎಲ್ಲ ಬಂದ್ಬಿಟ್ಟಿದೆ. ಅವ್ರ ಆ ತರ ಬದುಕ್ಬೇಕು ಮುಂಚಿನ ತರ. ಸರ್, ಸ್ಟ್ರೀಟ್ ಫೈಟ್ಗೂ ಮತ್ತೆ ಪ್ರೊಫೆಷನಲ್ ಫೈಟ್ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಸ್ಟ್ರೀಟ್ ಫೈಟ್ಗೂ ಪ್ರೊಫೆಷನಲ್ ಫೈಟ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಸ್ಟ್ರೀಟ್ ಫೈಟ್ ಅಲ್ಲಿ ಹೋಗಿ ಓಡಾಡಿದ್ರೆ ಅದೇ ಕೇಸ್ ಮಾಡಿ ಜೈಲಲ್ಲಿ ಹಾಕ್ತಾರೆ. ಪ್ರೊಫೆಷನಲ್ ಫೈಟ್ ಅಲ್ಲಿ ಮಾಡಿದ್ರೆ ಆರಾಗಿ ಸಂಪಾದನೆ ಮಾಡ್ತಾರೆ. ಸಿಂಪಲ್ ವೇ, ಆತರ ಅಲ್ಲ. ಸ್ಟ್ರೀಟ್ ಫೈಟ್ ಆಕ್ಚುಲಿ ಮಾಡಬಾರ್ದು. ಸೆಲ್ಫ್ ಡಿಫೆನ್ಸ್ ಅಂತ ನಮ್ಗೆ ಇರ್ಬೇಕು. ಸೆಲ್ಫ್ ಡಿಫೆನ್ಸ್ ಅಂತ ನಾನು ಕಲ್ತಿದ್ದೀನಿ ಅಂತ ನೀನ್ ಯಾರಾದ್ರೂ ಅಮಾಯಕನಿಗೆ ಹೋಗಿ ಓಡಿದ್ರೆ ಆ ತರ ಆಗಲ್ಲ. ಅದು ತಪ್ಪೆ. ನಾವು ಯಾರಿಗೂ ಗೊತ್ತಿರ್ಬೇಕು, ನಾವು ಸೆಲ್ಫ್ ಡಿಫೆನ್ಸ್ ಕಲಿಬೇಕು. ಸುಮಾರು ಜನ ಇದಾರೆ ಸರ್, ಇವಾಗ ಕುಡ್ಬಿಟ್ಟು ಏನೇನೋ ಮಾತಾಡ್ತಾರೆ, ಸಡನ್ಲಿ ಜಗಳ ಆಗ್ಬಿಡುತ್ತೆ. ಅವಾಗ ಸೆಲ್ಫ್ ಡಿಫೆನ್ಸ್, ಅವ್ರು ಹೊಡಿಯಕ್ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಮಾಡ್ಬೇಕು. ನಾನ್ ಕಲ್ತಿದ್ದೀನಿ ಅಂತ ರೌಡಿಸಮ್ ಮಾಡೋದು, ಕರೀಲಾ ಕರ್ಸ್ಲಾ ಆ ತರ ಎಲ್ಲ ಮಾಡ್ಬಾರ್ದು. ಅಲ್ಲೇ ನಮ್ ಸ್ಪೋರ್ಟ್ಸ್ ವ್ಯಾಲ್ಯೂ ಕಮ್ಮಿ ಆಗೋದು.
ಅದೇ ಕ್ಷಣಕ್ಕೆ ನಮ್ ಸ್ಪೋರ್ಟ್ಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸುಮಾರು ಜನ ಮಾಡ್ತಾರೆ, ಮಾರ್ಬೇಡ್ದು. ಸರ್ ನೀವು ಮುಂಚೆ ಒಬ್ರು ಪ್ಲೇಯರ್ ಆಗಿದ್ರಿ, ಇವಾಗ ಕೋಚ್ ಆಗಿದ್ದೀರಾ. ಆಸ್ ಅ ಪ್ಲೇಯರ್ ಆಗಿದ್ದಾಗ ಹೆಂಗಿತ್ತು, ಇವಾಗ ಕೋಚ್ ಆದ್ಮೇಲೆ ಯಾವ ತರ ಡಿಫ್ರೆನ್ಸ್ ಇದೆ ಸರ್? ಕೋಚ್ಗೂ ಮತ್ತೆ ಪ್ಲೇಯರ್ಗೆ ಡಿಫ್ರೆನ್ಸಸ್ ಏನಾರು ಕಾಣ್ತಾ ಇದೆಯಾ ಅಥವಾ ಏನ್ ಸೇಮ್? ಸರ್ ಡಿಫ್ರೆನ್ಸಸ್ ಅಂದ್ರೆ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಮತ್ತೆ ಯಾರ ಜೊತೆ ಇದ್ದೀರಾ ನೀವು, ಎಷ್ಟು ಬೆಳೆಯಕ್ ಬಿಟ್ಟಿದ್ದಾರೆ ನಿಮ್ಗೆ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅದ್ಮೇಲೆ. ಇವಾಗ ಒಂದು ಕಂಪ್ನಿಯಲ್ಲಿ ನೀವು ಎಂಪ್ಲಾಯಿನೇ ಇರಲ್ಲ, TL ಆಗ್ತೀರಾ, ಮ್ಯಾನೇಜರ್ ಆಗ್ತೀರಾ, ಅದೆಲ್ಲ ಪ್ರಮೋಷನ್ ಇದೆ. ಎಕ್ಸ್ಪೀರಿಯನ್ಸ್, ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಅಷ್ಟು ಪ್ರಮೋಷನ್ ಅಷ್ಟೇ. ಇವಾಗ ನಮ್ ಕೋಚು ಮದನ್ ಗೌಡನು, ಅವರು ಒಂದು ಸ್ಟೂಡೆಂಟ್ ಆಗಿದ್ರು, ಇವಾಗ ಅವ್ರು ಹೆಡ್ ಕೋಚ್ ಆಗಿದ್ದಾರೆ. ಅದೊಂಥರ ಎಕ್ಸ್ಪೀರಿಯನ್ಸ್. ಇವಾಗ ನಮ್ ಸ್ಟೂಡೆಂಟ್ಸ್ ಕೋಚ್ ಆಗ್ತಾರೆ, ನಾವೇನು ಏಜ್ ಇಷ್ಟೇ ಇದ್ಬಿಡುತ್ತಾ? ಈ ನಮ್ಮಮ್ಮ ಅಂದ್ರೆ 5 ವರ್ಷ 10 ವರ್ಷ ಆಡ್ಬೋದು ನಾವು. ಅದಾದ್ಮೇಲೆ ಚಿಕ್ಕ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರೆಲ್ಲ ಕೋಚ್ ಆಗೋದು. ಸರ್ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನಿದೆ? MMA ಆಡ್ಬೇಕಾ ಅಥವಾ UFC ಆಡ್ಬೇಕಾ ಅಥವಾ ಮೊಯ್ತೈನೇ ದೊಡ್ಡ ಸ್ಟೇಜಿಗೆ ತಗೊಂಡ್ ಬರ್ಬೇಕು ಅಂತ? ಇಲ್ಲ ಸರ್, ನಾವು ಮೊಯ್ತನೂ ಆಡ್ಬೇಕು. ನಾನು ಮೇನ್ ನೆಕ್ಸ್ಟ್ ಪ್ಲಾನ್ ಇವಾಗ ನಾನು BJJ ಫೈಟ್ ಆಡ್ಬೇಕಂತ, ಬ್ರೆಜಿಲಿಯನ್ ಜಿಟ್ಸು, ಆ ಫೈಟ್ ಆಡ್ಬೇಕಂತ. ಮೊಯ್ತ ಅಂತೂ ಅದು ಬ್ಲಡ್ ಅಲ್ಲಿ ಇರೋದು, ಅದು ಮರೆಯಕ್ಕೆ ಆಗಲ್ಲ, ಏನು ಮಾಡಕ್ಕಾಗಲ್ಲ, ಅದು ಆಡ್ಲೇಬೇಕು. ಅದ್ರ ಜೊತೆ ಒಂದು BJJ ಮಾಡೋಣ ಅಂತ. ಮೊಯ್ತೈ ಪ್ಲಸ್ BJJ, ಆಮೇಲೆ MMA ಮಾಡಕ್ಕಾಗಲ್ಲ. ಮಿಕ್ಸ್ ಮಾರ್ಷಲ್ ಆರ್ಟ್ ಇವಾಗ MMA ಫೇಮಸ್ ಆಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಸ್ಪಾನ್ಸರ್ ಜಾಸ್ತಿ ಅವ್ರಿಗೆ, ಆಚೆದ್ ಗೇಮ್ ಸ್ಪಾನ್ಸರ್ ಜಾಸ್ತಿ, ಟಕ್ 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 ಅಂತ ಇದಾಯ್ತು. ಅದೇ ತರ ಈ ಸ್ಪೋರ್ಟ್ಗೆ ಇದು ಮಾಡಿದ್ರೆ, ನೀವು ಥೈಲ್ಯಾಂಡ್ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ನಿಮ್ಗೆ ಮೊಯ್ತ ವ್ಯಾಲ್ಯೂ ಏನಂತ. ಡೆಡ್ಲಿಯೆಸ್ಟ್ ಗೇಮ್ ಅದು, ಡೆಡ್ಲಿಯೆಸ್ಟ್ ಗೇಮ್ ಅದು. ಎಲ್ಬೋ ನೀ ಎಲ್ಲ ಯೂಸ್ ಆಗೋದು ಕಲ್ತಿರೋದು ಅಲ್ಲೇ. ಇವಾಗ UFC ಅಲ್ಲೆಲ್ಲ ಎಲ್ಬೋಸ್ ನೀಸ್ ಎಲ್ಲ ಯೂಸ್ ಮಾಡ್ತಾರೆ. ಅದ್ ಬಂದಿದ್ ಎಲ್ಲಿಂದ? ಅದೇ ಗೇಮ್ಗೆ ಬಿಟ್ಬಿಟ್ರೆ ನೀವು, ಅದೇ ಗೇಮ್ಗೆ ಬಿಟ್ಬಿಟ್ರೆ ಇವಾಗ ಅನ್ನ ಮಾಡ್ಕೊಂಡು ತಿಂತೀವಿ ನಾವು, ಅದ್ ಬಂದಿದ್ ಎಲ್ಲಿಂದ? ಭೂಮಿಯಿಂದ. ಭೂಮಿಗೆ ಬಿಟ್ಬಿಟ್ರೆ ಇಲ್ಲಪ್ಪ ನಾನು ಕೊರಿಯರ್ ಮಾಡಿ ಆರ್ಡರ್ ಮಾಡಿದೆ ಅನ್ನ ಬಂತಂತ, ಆತರ ಆಗಲ್ಲ ಸರ್. ಅದೇ ಗೇಮ್ ಬಿಟ್ಟಿದ್ದಾರೆ ಇವಾಗ, ಅದ್ ನಮ್ಮ ಮೇಲೆ ತಗೊಂಡ್ ಬರ್ತೀವಿ. 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ ಆ ಮಟ್ಟಕ್ಕೆ ತಗೊಂಡ್ ಬರ್ತೀವಿ, ಬಂದೇ ಬರ್ತೀವಿ. ಸರ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಅಂತ ಅವಾಗ್ಲಿಂದ ಅನ್ಕೊಂತ ಇದ್ದೀನಿ ಸರ್. ರೋಸಾ ಟೈಮಲ್ಲಿ ನಿಮ್ ಪ್ರಾಕ್ಟೀಸ್ ಯಾವ ತರ ಇರ್ತಿತ್ತು? ಬಿಕಾಸ್ ವೆರಿ ಹಾರ್ಡ್ ಡೇಸ್ ಅವಾಗ ನೀವು ಮಾಡ್ತಾ ಇರ್ತೀವಿ. ಸರ್ ರೋಸಾ ಟೈಮಲ್ಲಿ ತುಂಬಾ ಕಷ್ಟ ಇತ್ತು. ಏನಕ್ಕಂದ್ರೆ ರೋಸಾ ಟೈಮಲ್ಲಿ ನಾವು ಸ್ಪಿಟ್ಟು ಒಳಗಡೆ ಹಾಕಂಗಿಲ್ಲ. ಆ ಟೈಮಲ್ಲಿ ಮೇನ್ ಏನ್ ಡಿಸಪಾಯಿಂಟ್ಮೆಂಟ್ ಅಂದ್ರೆ, ಒಂದೊಂದ್ಸತಿ ರೋಸಾ ಟೈಮಲ್ಲಿ ಮ್ಯಾಚ್ ಬಂದ್ಬಿಡ್ತಾ ಇತ್ತು. ಎವ್ರಿ ಸ್ಯಾಟರ್ಡೆ ಸ್ಪಾರಿಂಗ್ ಮಾಡ್ಬೇಕಿತ್ತು. ಇವಾಗ ಮನುಷ್ಯ ಎಷ್ಟನ ಸ್ಟ್ರಾಂಗ್ ಇರ್ಲಿ ಸರ್, ಎಷ್ಟನ ಸ್ಟ್ರೆಂತ್ ಇರ್ಲಿ, ಅಟ್ ದ ಪಾಯಿಂಟ್ ಆಫ್ ಟೈಮ್ ಒಂದ್ ಸುಸ್ತಾಗಿ ಆಗುತ್ತೆ. ರನ್ನಿಂಗ್ ಮಾಡಿದ್ರೆ ಸ್ಕಿಪ್ಪಿಂಗ್ ಮಾಡಿದ್ರೆ ಸುಸ್ತಾಗ್ಬಿಡ್ತಾರೆ. ಇವಾಗ ಜಾಸ್ತಿ ಸುಸ್ತಾದ್ರೆ ಒಂದ್ ಭಯ ಇರುತ್ತೆ, ಡಿಹೈಡ್ರೇಷನ್ ಆಗ್ಬಿಡುತ್ತೆ, ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಏನಿಲ್ಲ, ದೇವ್ರ ಮೇಲೆ ಬಿಟ್ಬಿಟ್ಟು ಅವ್ರಿಗೋಸ್ಕರ ರೋಸಾ ಇರೋದು, ಅವ್ರಿಗೆ ಪ್ರೇ ಮಾಡಿ ಮ್ಯಾಚ್ ಆಡ್ತಾ ಇರೋದು. ಅವ್ರ ಮೇಲೆ ಬಿಟ್ಬಿಟ್ಟು ನಾನು ಆಡ್ತಾ ಇದ್ದೆ. 1-2-3 ಸತಿ ಫೇಂಟ್ ಆಗೋ ತರ ಆಯ್ತು, ಆಗಿಲ್ಲ ಅವ್ರಲ್ಲಿ. ಆ ತರ ಮೇಂಟೈನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಏನ್ ಮಾಡ್ತಾ ಇದ್ದೆ, ನೈಟ್ಗೆ ತಿನ್ಬಿಡ್ತಾ ಇದ್ದೆ. ಬೆಳಗ್ಗೆ 4 ಗಂಟೆ ಎದ್ಬಿಟ್ಟು ತಿನ್ಬೇಕಲ್ಲ ನಾನು, ಅವಾಗ ಬರೀ ನಾನು ನೀರ್ ಕುಡಿತಾ ಇದ್ದೆ. ಬರೀ ನೀರ್ 2 ಲೀಟರ್ 3 ಲೀಟರ್ ನೀರ್ ಕುಡಿತಾ ಇದ್ದೆ. ಆ ನೀರೇ ನನ್ಗೆ ಫುಲ್ ಡೇ ಡಿಹೈಡ್ರೇಷನ್ ಇಂದ ಇದು ಮಾಡ್ತಾ ಇತ್ತು. ಸರ್ ನೀವು ಇವಾಗ ನಾವು ಒಬ್ಬರನ್ನ ನೋಡಿ, ಒಬ್ಬ ಫೈಟರ್ನ ನೋಡಿ ನಾನು ಇದೇ ತರ ಆಗ್ಬೇಕು, ಕಬೀಬ್ನ ನೋಡಿ ನಾನು ಇದೇ ತರ ಆಗ್ಬೇಕು, ಇನ್ನೊಬ್ಬರನ್ನ ನೋಡಿ ನಾನು ಇದೇ ತರ ಆಗ್ಬೇಕು ಅಂತ ಸರ್ ನಿಮ್ಗೆ ಯಾರನ್ನ ನೋಡಿ ನೀವು ಫೈಟರ್ ಆಗ್ಬೇಕು ಅಂತ ಅನ್ನಿಸ್ತು ಸರ್? ಇನ್ಸ್ಪಿರೇಷನ್ ಅಂತ ಏನು ಇಲ್ಲ ನಮ್ಗೆ. ಇನ್ಸ್ಪಿರೇಷನ್ ಇವ್ರಿಗೆ ನೋಡಿನೇ ಫೈಟರ್ ಆಗಿದ್ ನಾನು, ಇವ್ರಿಲ್ಲ ಅಂದ್ರೆ ಏನಿಲ್ಲ ಅಂತ. ಮೇನ್ ಇನ್ಸ್ಪಿರೇಷನ್ ನನ್ಗೆ ನಮ್ಮ ಅಪ್ಪ ಅಮ್ಮನೇ. ನಮ್ಮ ಅಪ್ಪ ಅಮ್ಮ ಅಷ್ಟು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಈ ಮಟ್ಟಿಗೆ ಬೆಳೆಯಕ್ ಆಗ್ತಾ ಇರ್ಲಿಲ್ಲ. ಮೇನ್ ರೀಸನ್ ನಮ್ಮಮ್ಮ ನಮ್ಮಪ್ಪನೇ ಮೇನ್ ಇನ್ಸ್ಪಿರೇಷನ್. ಅದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಯಾರು ಬೇಡ. ಅವ್ರು ಒಂದ್ಸತಿ ನಾವ್ ಇದೀವಿ ಮಾಡು ಅಂದ್ರೆ, ಫ್ರೆಂಡ್ಸು ಇದಾರೆ ಸರ್, ಫ್ರೆಂಡ್ಸು ಇದಾರೆ, ಕೋಚಸ್ ಇದಾರೆ. ನನ್ಗೆ ಇವಾಗ ಕೋಚ್ ಅಂತ ಕರೆಯಲ್ಲ ನನ್ನ ಮದನ್ ಬ್ರೋಗೆ, ಅವ್ರ ಅಣ್ಣ ಅಂತ ಕರಿತೀನಿ. ಆದ್ರೂ ಆ ಬಾಂಡಿಂಗ್ ಇದೆ. ಆ ಪ್ರಾಣಕ್ಕೆ ಏನ್ ಮಾಡ್ತೀನಿ, ಅವ್ರು ಮಾಡಂದ್ರೆ ಮಾಡೇ ಮಾಡ್ತೀನಿ. ಬೇರೆಯವ್ರ ಹಿಂದೆ ಅಂತಾರೆ, ಅದೆಲ್ಲ ಹಿಂದೆನೆ ಇರ್ತಾರೆ. ಅದ್ ಮುಂದೆ ಬಂದು ಮಾತಾಡಕ್ಕೆ ಯಾರಿಗೂ ತಾಕತ್ತಿಲ್ಲ. ಆತರ ಸಪೋರ್ಟ್ ಮಾಡೋರು ತುಂಬಾ ಜನ ಇದಾರೆ. ಇನ್ಸ್ಪಿರೇಷನ್ ಅಂದ್ರೆ ಅಪ್ಪ ಅಮ್ಮ ಇಂದ
ಇನ್ಸ್ಪಿರೇಷನ್ ಯಾವುದು ಇಲ್ಲ ಜಗತ್ತಲ್ಲಿ. ಅವ್ರು ಸಪೋರ್ಟ್ ಕೊಟ್ರೆ ಮಾಡೋಕ್ಕಾಗೋದು. ನಿಮ್ಗೆ ಫುಲ್ ಜಗತ್ತು ಸಪೋರ್ಟ್ ಕೊಡ್ತಾರೆ, ಅಪ್ಪ ಅಮ್ಮನೇ ಖುಷಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಗೆದ್ಬಿಟ್ಟು? ಮೇನ್ ಮನೇಲಿ ಹೋಗೋ ನೋಡ್ಬೇಕು, ನನ್ ಮಗ ಬಂದ ಗೆದ್ಕೊಂಡ್ ಬಂದ ಅಂತ. ಅದೊಂದು ಖುಷಿ ನೋಡಕ್ಕೆ, ಅದೇ ಒಂದು ಇನ್ಸ್ಪಿರೇಷನ್. ಪದೇ ಪದೇ ಖುಷಿ ಮಾಡ್ಬೇಕು ನಾನು ಅಂತ, ಅದೇ ಒಂದು ಥಾಟ್ ಮನ್ಸಲ್ಲಿ. ಸರ್ ಇಲ್ಲಿ ತನಕ ಎಷ್ಟು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ್ದೀರಾ ಸರ್? ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಡಿದ್ದೀನಿ, ನ್ಯಾಷನಲ್ಸ್ ಒಂದು 5-6 ನ್ಯಾಷನಲ್ಸ್ ಆಡಿದ್ದೀನಿ. MMA ಎಲ್ಲ ಸೇರಿಸಿ ಹೇಳ್ತಾರೆ, ಅದು ಸ್ಟೇಟ್ ಲೆಕ್ಕ ಎಲ್ಲ ಆಡಿದ್ದೀರಾ? ಸ್ಟೇಟ್ ತುಂಬಾ ಆಡಿದ್ದೀನಿ, ಸ್ಟೇಟ್ ಡಿಸ್ಟ್ರಿಕ್ಟ್ ಎಲ್ಲ. ಸರ್ ನಾನು ಅದೇ ನಮ್ಮ ವಿಡಿಯೋ ಕೊನೆ ಬಂದಾಗ 3 ಕ್ವಶನ್ಸ್ ನ ಕೇಳ್ತೀನಿ, ಅದ್ರಲ್ಲಿ ಒಂದು ಕೇಳಿ ಆಯ್ತು ಆಲ್ರೆಡಿ. ಸೆಕೆಂಡ್ ಕ್ವಶನ್, ಸೆಕೆಂಡ್ ಫೈನಲ್ ಅದೇ 2 ಕ್ವಶನ್ಸ್ ಇದೆ. ಸರ್ ಇಲ್ಲಿ ತನಕ ಈ ಜರ್ನಿಲಿ ಎಷ್ಟು ವರ್ಷದಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರಾ, ಸುಮಾರು ಜನ ಕೋಚಸ್ ನೋಡಿದೀರಾ, ಎಷ್ಟು ಜನ ಫೈಟರ್ಸ್ ನೋಡಿದೀರಾ, ಅದ್ರಲ್ಲಿ ಯಾರಿಗಾರ ಥ್ಯಾಂಕ್ಸ್ ಹೇಳಕ್ಕಿದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ, ಯಾರಿಗಾರ ಸಾರಿ ಕೇಳಕ್ಕಿದ್ರೆ ಯಾರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಅದೇ ತಿರ್ಗಾ ಅಪ್ಪ ಅಮ್ಮಗೆ ಥ್ಯಾಂಕ್ಸು, ನಮ್ಮ ಕೋಚಸ್ಗೆ ಥ್ಯಾಂಕ್ಸು ಫಸ್ಟ್ ಆಫ್ ಆಲ್. ಸಾರಿ ಅಂದ್ರೆ ನಾನು ಆ ಥರ ಕೆಲಸ ಯಾರಿಗೂ ಮಾಡಿಲ್ಲ. ಇವಾಗ ಒಂದ್ ಮಾತಾಡ್ತೀವಿ, ಹಿಂದೆ ಎಷ್ಟೊಂದು ಎಕ್ಸ್ಟ್ರಾ ಫೀಲಿಂಗ್ಸ್ ಆಗಿ ಹೇಳಿರ್ತಾರೆ, ಅದಕ್ಕೆಲ್ಲ ನಾವು ಸಾರಿ ಕೇಳಕ್ಕಾಗಲ್ಲ. ನಾನ್ ಏನು ಮನ್ಸಿಂದ ಯಾರಿಗೂ ಏನು ಮಾಡಿಲ್ಲ. ಅದೇ ಏನೋ ಒಂದು ಸ್ಪಾರಿಂಗ್ ಅಲ್ಲಿ ಇವ್ರವ್ರಿಗೆ ತುಂಬಾ ಮಾಡ್ತೀನಿ ನಮ್ಮ ಕ್ಲಾಸಲ್ಲಿ. ನಮ್ ಕೋಚ್ ಬೈತಾನೆ ಇರ್ತಾರೆ, ನಾನು ಸ್ಪಾರಿಂಗ್ ಹೋದ್ರೆ ಯಾರಿಗೊಂದು ಏಟ್ ಮಾಡ್ತೀನಿ. ಅದೇ ಆಪೋನೆಂಟ್ಸ್ಗೂ ಅವ್ರಿಗೂ ಸಾರಿ ಕೇಳ್ಬೇಕಷ್ಟೇ, ಇನ್ಯಾರಿಗೂ ಏನು ಮಾಡಿಲ್ಲ ನಾನು. ಆ ತರ ಏನು ಮಾಡಿಲ್ಲ. ಸರ್ ಇವಾಗ ಯೂತ್ಸ್ ನಮ್ಮ ವಿಡಿಯೋಸ್ ನೋಡ್ತಾ ಇರ್ತಾರೆ, ಎಷ್ಟೋ ದುಶ್ಚಟಗಳಿಗೆ ಬಲಿ ಆಗ್ತಾ ಇದಾರೆ ಇತ್ತೀಚಿನ ಯೂತ್ಸ್, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಮೇನು ನಮ್ ಡ್ರೀಮ್ ನ ಫಾಲೋ ಮಾಡ್ಬೇಕು. ನಮ್ ಏನ್ ಅಚೀವ್ಮೆಂಟ್ ಮಾಡಿದೀವಿ ನಾವು ಇವಾಗ ತನಕ, ಅದ್ ಒಂದ್ ಸತಿ ಇದು ಮಾಡ್ಬೇಕಂದ್ರೆ, ಇಂಡಿಯಾಗೆ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದು ರೂಟ್ ಫಾಲೋ ಮಾಡ್ತಾನೆ ಇರ್ಬೇಕು. ಒಂದ್ಸತಿ ಸೋತೆ 2 ಸತಿ ಸೋತೆ ಅಂತ ಬಿಡ್ಬಾರ್ದು. ಇನ್ನೊಂದು, ದುಡ್ಡು ಸಂಪಾದನೆ ಮಾಡ್ಬೋದು ಸರ್, ದುಡ್ಡು ಸಂಪಾದನೆ ಈಸಿಯಾಗಿ ಮಾಡ್ಬೋದು. ಒಂದ್ ಮನುಷ್ಯಂದು ಪ್ರೀತಿ ಸಂಪಾದನೆ ಮಾಡಕ್ಕಾಗಲ್ಲ. ಆ ಮನುಷ್ಯಂದು ಪ್ರೀತಿ ಸಂಪಾದನೆ ಮಾಡಿದ್ರು ಉಡ್ಸ್ಕೊಳಕ್ಕಾಗಲ್ಲ. ಇವಾಗ ಉಡ್ಸ್ಕೊಂಡ್ರೆ 4 ಜನ ಮುಂದೆ ಹೇಳ್ಕೊಂತೀವಿ, ನನ್ನ ಹತ್ರ 4 ಫ್ರೆಂಡ್ಸ್ ಇದಾರೆ, ಬರ್ತಾರೆ ಕಷ್ಟ ಸುಖಕ್ಕೆ ಅಂತ. ಶತ್ರುಗಳಿಗೆ ಎಷ್ಟಂತ ನೀವು ಎಣ್ಸ್ಕೊಂತೀರಾ? ಎಷ್ಟ್ ಜನ ಇದಾರೆ ಹಿಂದೆ, ಎಷ್ಟ್ ಜನ ಮಾತಾಡ್ಕೊಂತಾರೆ ಅಂತ. ಸೊ ಅದೇ ಅಲ್ಲ, ಹೇಟರ್ಸ್ ಬಗ್ಗೆ ನಿಮ್ಮ ಮಾತು, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರೋ ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಷ್ಟೋ ಜನ ನಮ್ಗೆ ಹೇಟ್ ಮಾಡ್ತಾ ಇರ್ತಾರೆ. ಸರ್ ಹೇಟರ್ಸ್ ಇದಾರೆ ಬೇಜಾನ್ ಜನ. ನಂಗೆ ಏನು ಇಷ್ಟ, ಇನ್ನೂ ಅವ್ರಿಗೆ ಅವ್ರ ಜೀವನದಲ್ಲಿ ಇನ್ನೂ ಅವ್ರು ಇಂಪ್ರೂವ್ ಆಗ್ಲಿ, ಇನ್ನೂ ಚೆನ್ನಾಗಾಗ್ಲಿ. ಮುಂದೆ ಬಂದು ಮಾತಾಡಕ್ಕೆ ಎಷ್ಟು ಯಾರಿಗೂ ತಾಕತ್ತಿಲ್ಲ. ಅದ್ ಹಿಂದೆ ಮಾತಾಡ್ತಾರೆ, ಹಿಂದೆನೆ ಇರ್ತಾರ ಅವ್ರು ಎಷ್ಟು ಹಿಂದೆ ಮಾತಾಡ್ತಾರೆ ಅಷ್ಟು ಮುಂದೆ ಹೋಗ್ತಾ ಇರ್ತೀನಿ ನಾನು. ಅದಕ್ಕೆ ಹೇಟರ್ಸ್ಗೆ ನಾನು ಏನು ಏನಲ್ಲ, ಇನ್ನೂ ಹಿಂದೆ ಮಾತಾಡಿ, ಇನ್ನು ನಾನು ಮುಂದೆ ಹೋಗ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿ ತನಕ ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಗೆ ಕೊಟ್ಟು ನಮ್ಮ ಜೊತೆ ಇಲ್ಲಿ ತನಕ ಮಾತಾಡಿ ಎಷ್ಟೋ ಜನರ ಇನ್ಸ್ಪೈರ್ ಮಾಡಿದ್ರಿ, ಅಥವಾ ಈ ಗೇಮ್ದು ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಯಾವ್ದು ಬೆಲೆ ಇದೆ, ಇನ್ನ ಎಲ್ಲಿಗೆ ಇದನ್ನ ತಗೊಂಡ್ಬರ್ಬೇಕು ಅನ್ನೋದ್ರ ಬಗ್ಗೆನೂ ತುಂಬಾ ಮಾತಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಿ, ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಇನ್ಸ್ಪೈರಿಂಗ್ ಅನಿಸ್ತು, ಏನ್ ನಿಮ್ಗೆ ಒಳ್ಳೇದಿದೆ ಅದನ್ನ ತಗೊಳ್ಳಿ, ಉಳಿದಿರೋದನ್ನ ಹಂಗೆ ಹೊರಗಡೆ ಇಡಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಅಥವಾ ಹೊಸ ಕಂಟೆಂಟ್ ತಗೊಂಡು ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಥ್ಯಾಂಕ್ಸ್ ವಿತ್ ಅಂಕಲ್ಗೆ. ನಮಸ್ಕಾರ.